ನಾರದ ಮಹರ್ಷಿಗಳು ರಾಜಸೂಯಾಗ ಸಂದರ್ಭದಲ್ಲಿ, ಅಂದರೆ ಪಾಂಡವರು ಮಾಡತಕ್ಕಂಥ ರಾಜಸೂಯಾಗ ಸಂದರ್ಭದಲ್ಲಿ ನರಸಿಂಹಾವತಾರ ಚರಿತ್ರೆಯನ್ನು ಯುಧಿಷ್ಠಿರನಿಗೆ ತಿಳಿಸಿದರು. ಇವರು ರಾಜಸೂಯಾಗ ಮಾಡುವಾಗ ಪಾಂಡವರು ಸಭಾಪೂಜೆ ಮಾಡಿದರು. ಸಭಾಪೂಜೆ ಮಾಡುವಾಗ ಅಗ್ರಪೂಜೆಯನ್ನು ಶಿಶುಪಾಲನಿಗೆ ಮಾಡಬೇಕಾಗಿತ್ತು ಅಂತ ಅವನ ಭಾವನೆ. ಆದರೆ ಕೃಷ್ಣನಿಗೆ ಅಗ್ರಪೂಜೆ ಮಾಡಿದರು ಪಾಂಡವರು, ಶಿಶುಪಾಲನಿಗೆ ಮಾಡಲಿಲ್ಲ. ಆವಾಗ ಶಿಶುಪಾಲನಿಗೆ ಸಿಟ್ಟು ಬಂದು ಕೃಷ್ಣನ ಬೈತಾನೆ. ಕೃಷ್ಣನಿಗೂ ಶಿಶುಪಾಲನಿಗೂ ಯುದ್ಧ ಆಗ್ತದೆ. ಯುದ್ಧದಲ್ಲಿ ಶಿಶುಪಾಲ ವಧೆ ಆಯಿತು. ಆವಾಗ ಶಿಶುಪಾಲನ ಜೀವ ಕೃಷ್ಣನ ಒಳಗೆ ಪ್ರವೇಶ ಮಾಡಿತು. ಧರ್ಮರಾಜನಿಗೆ ಸಂದೇಹ ಬಂತು, ಇವು ಬೈದವನು, ಇವನು ನೀಚ, ಇವನ ಜೀವ ಪರಮಾತ್ಮನ ಒಳಗಡೆ, ಕೃಷ್ಣನ ಒಳಗಡೆ ಹೇಗೆ ಪ್ರವೇಶ ಮಾಡಿತು? ಒಬ್ಬ ಜೀವ ಸಾಯುವಾಗ ಜ್ಯೋತಿ ರೂಪದಿಂದ ಹೊರಗೆ ಹೋಗಿ ಭಗವಂತನ ದೇಹದಲ್ಲಿ ಪ್ರವೇಶ ಮಾಡಿದರೆ ಅದಕ್ಕೆ ಸಾಯುಜ್ಯ ಮೋಕ್ಷ ಅಂತ ಕರೀತಾರೆ. ಅದು ಉತ್ತಮ ದೇವತೆಗಳಿಗಿರುವಂಥದ್ದು ಸಾಯುಜ್ಯ ಮೋಕ್ಷ, ಭಗವಂತನ ದೇಹದೊಳಗೆ ಪ್ರವೇಶ. ಶಿಶುಪಾಲನಿಗೆ ಹೇಗಾಯಿತು? ಇದು ಧರ್ಮರಾಜ ನಾರದರಲ್ಲಿ ಕೇಳುವ ಪ್ರಶ್ನೆ. ಆಗ ನಾರದರು, ಇಲ್ಲ, ಅವನಿಗೆ ಶಿಶುಪಾಲನಲ್ಲಿ ಜಯ ಅನ್ನುವಂಥ ದ್ವಾರಪಾಲಕ ಇದ್ದ. ಆ ಜಯ ಅನ್ನುವ ಜೀವ ಕೃಷ್ಣನೊಳಗೆ ಪ್ರವೇಶ ಮಾಡಿದ್ದೇ ಹೊರತು ಶಿಶುಪಾಲ ನಾಮಕ ದೈತ್ಯ ಪ್ರವೇಶ ಮಾಡಿದ್ದಲ್ಲ. ಅವನ ಅಂಧತಮಸ್ಸಿಗೆ ಹೋಗಿ ಬಿದ್ದ. ಒಳಗಡೆ ಪ್ರವೇಶ ಮಾಡಿದವನು ಜಯ ನಾಮಕ ದ್ವಾರಪಾಲಕ. ಯಾಕೆ ಜಯ ಅಲ್ಲಿ ಸೇರಿದ್ದ ಏನು ಅಂತಂದರೆ ಅದಕ್ಕೆ ಜೈ ವಿಜಯರ ಕಥೆ ಹೇಳಿದರು. 3 ಬಾರಿ ಜೈ ವಿಜಯರು ಭೂಮಿಯಲ್ಲಿ ಹುಟ್ಟಬೇಕು, ಅಸುರ ದೇಹದಲ್ಲಿ ಪ್ರವೇಶ ಮಾಡಬೇಕು ಅಂತ ಅವರಿಗೆ ಶಾಪ ಇತ್ತು. ಆದ್ದರಿಂದ ಜೈ ವಿಜಯರು ಮೊದಲು ಹಿರಣ್ಯಕಶಿಪು ಹಿರಣ್ಯಾಕ್ಷರ ದೇಹದಲ್ಲಿ ಪ್ರವೇಶ ಮಾಡಿದರು. ಆಮೇಲೆ ರಾವಣ ಕುಂಭಕರ್ಣರಲ್ಲಿ ಪ್ರವೇಶ ಮಾಡಿದರು. 3ನೇ ಬಾರಿಗೆ ಶಿಶುಪಾಲ ದಂತವಕ್ರರಲ್ಲಿ ಪ್ರವೇಶ ಮಾಡಿದರು. 3 ಸಲವೂ ಪರಮಾತ್ಮನೇ ಅಸುರ ಸಹವಾಸದಿಂದ ಬಿಡಿಸಿದ. ಮೊದಲು ನರಸಿಂಹಾವತಾರದಿಂದ ಹಿರಣ್ಯಕಶಿಪುವನ್ನು ಅವನ ದೇಹದಿಂದ ಜಯನನ್ನು ಬಿಡಿಸಿದ್ದು. ಆದ್ದರಿಂದ ಅದು ಜೀವದ್ವಯಾವೇಶ ಅಂತ ಭಾವಿಸಬೇಕು. ಆಮೇಲೆ ರಾಮದೇವರು ರಾವಣನ ಸಂಹಾರ ಮಾಡಿ ಮತ್ತೆ ಜಯನನ್ನು ಬಿಡಿಸಿದರು. ಮತ್ತೆ ಜಯ ಶಿಶುಪಾಲನಲ್ಲಿ ಸೇರಿಕೊಂಡ. ಆವಾಗ ಅವನನ್ನು ಶಿಶುಪಾಲ ದೇಹದಿಂದ ಬಿಡಿಸಿ ತನ್ನ ದೇಹದೊಳಗೆ ಇಟ್ಟುಕೊಂಡ ಪರಮಾತ್ಮ. ಇದಿಷ್ಟು ಚರಿತ್ರೆ. ಹಾಗಾಗಿ ನಾರದ ಋಷಿಗಳು ಮತ್ತು ಯುಧಿಷ್ಠಿರ ಅವರ ಸಂವಾದದಲ್ಲಿ ನರಸಿಂಹಾವತಾರ ಚರಿತ್ರೆ ಬಂತು. ಇದನ್ನೆಲ್ಲ ನಾರದರ ಮುಖದಿಂದ ಕೇಳಿದ ಮೇಲೆ ಯುಧಿಷ್ಠಿರ ಇನ್ನಷ್ಟು ವಿಚಾರ ತಿಳ್ಕೊಳ್ಬೇಕು ಅಂತ ಕೇಳ್ತಾನೆ. ಮನುಷ್ಯರು ಮಾಡಬೇಕಾಗಿರ್ತಕ್ಕಂಥ ಸನಾತನ ಧರ್ಮ ಅಂದರೆ ಯಾವುದು? ಆ ಧರ್ಮಾನುಷ್ಠಾನ ಮಾಡಿದರೆ ಭಗವಂತನ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ಮನುಷ್ಯರಿಗೆ ಸಾಧಾರಣವಾಗಿರ್ತಕ್ಕಂಥ ಧರ್ಮಗಳು ಯಾವುದು ಅದನ್ನು ಹೇಳ್ರಿ ಅಂತ ಪ್ರಶ್ನೆ ಮಾಡಿದ. ಆಗ ನಾರದರು ಹೇಳ್ತಾರೆ, ಬದರಿಕಾಶ್ರಮದಲ್ಲಿ ನರ ಅನ್ನುವಂಥ ಒಬ್ಬ ಋಷಿಗಳ ಜೊತೆಗೆ ಅವರ ಸ್ನೇಹಿತನಾಗಿ ಪರಮಾತ್ಮ ನಾರಾಯಣ ಋಷಿ ರೂಪದಿಂದ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ನರನಾರಾಯಣಾಶ್ರಮ ಅಂತ ಬದರಿಗೆ ಹೆಸರು. ನರನಾಮಕ ಋಷಿ ಅಂತಂದರೆ ಶೇಷದೇವರು. ಅವರು ನರನಾಗಿ ಅವತಾರ ಮಾಡಿದರು. ನರ ಅಂತ ಒಂದು ಋಷಿಯಾಗಿ. ಪರಮಾತ್ಮ ನಾರಾಯಣ ಋಷಿಯಾಗಿ ಅವತಾರ ಮಾಡಿದ್ದ. ಹೀಗೆ ನರನಾರಾಯಣ ಋಷಿಗಳು ಅಂತ ಬದರಿಕಾಶ್ರಮದಲ್ಲಿ ಇದ್ದಾರೆ. ಆ ನಾರಾಯಣ ಋಷಿಗಳ ಮುಖದಿಂದ ನಾರದರು ಕೇಳಿದಂಥ ಧರ್ಮ ವಿಚಾರ ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ನಾರದರು ಆ ನಾರಾಯಣ ಋಷಿಗೆ ನಮಸ್ಕಾರ ಮಾಡಿ, ಯಾರು ನಾರಾಯಣ ಋಷಿ ಅಂತಂದರೆ ಧರ್ಮ ಪ್ರಜಾಪತಿಯ ಮಗ. ಪರಮಾತ್ಮನೇ ಧರ್ಮ ಪ್ರಜಾಪತಿಯ ಮಗನಾಗಿ ಅವತಾರ ಮಾಡಿದ್ದ. ಮೂರ್ತಿದೇವಿ ಅಂತ ಧರ್ಮ ಪ್ರಜಾಪತಿಯ ಹೆಂಡತಿ. ಆ ಧರ್ಮ ಪ್ರಜಾಪತಿಗೆ ಮೂರ್ತಿದೇವಿಯಲ್ಲಿ 4 ಮಕ್ಕಳು ಹುಟ್ಟಿದರು. ಹರಿ, ಕೃಷ್ಣ, ನರ, ನಾರಾಯಣ ಅಂತ. ಅದರಲ್ಲಿ 3 ಭಗವದ್ ಅವತಾರ. ಯಾರು? ಹರಿ, ಕೃಷ್ಣ, ನಾರಾಯಣ. ನರ ಮಾತ್ರ ಶೇಷದೇವರ ಅವತಾರ. ಆ ನರನಾರಾಯಣರು ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಆ ನಾರಾಯಣ ಋಷಿ ಬ್ರಹ್ಮದೇವರ ಮಗನಾದಂಥ ಧರ್ಮ ಪ್ರಜಾಪತಿಯ ಮಗ. ಆ ನಾರಾಯಣ ಋಷಿಗಳ ಮುಖದಿಂದ ನಾನೇನು ಕೇಳಿದ್ದೇನೆ ಅದನ್ನು ಹೇಳ್ತೇನೆ ಅಂತ ನಾರದರು ಹೇಳ್ತಾರೆ. ದಾಕ್ಷಾಯಿಣಿಯಲ್ಲಿ ಅಂದರೆ ಮೂರ್ತಿದೇವಿಯಲ್ಲಿ ಅಂತ ಅರ್ಥ. ದಕ್ಷನ ಮಗಳು ಮೂರ್ತಿದೇವಿ. ಆ ಮೂರ್ತಿದೇವಿಯಲ್ಲಿ ಧರ್ಮತಃ ಯಮಧರ್ಮನಿಂದ ಅವತಾರ ಮಾಡಿದಂಥ ನಾರಾಯಣ ಬದರಿಕಾಶ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಧರ್ಮದ ವಿಷಯದಲ್ಲಿ ಮೂಲ ಪ್ರಮಾಣ ಅಂತಂದರೆ ಭಗವಂತನೇ. ವೇದೋಪದೇಶ ಮಾಡಿದ ಪರಮಾತ್ಮನೇ ಧರ್ಮದ ವಿಷಯದಲ್ಲಿ ಮೂಲ ಪ್ರಮಾಣ. ಆ ವೇದವು ಭಗವಂತನ ಉಪದೇಶ ಅಂತ ಎಲ್ಲ ಋಷಿಗಳು ಒಪ್ಪಿದ್ದಾರೆ. ಧರ್ಮ ಅಂತಂದರೆ
ಯಾವ ಅನುಷ್ಠಾನದಿಂದ ಭಗವಂತ ಪ್ರೀತನಾಗ್ತಾನೋ ಅದು ಧರ್ಮ ಅಷ್ಟೆ. ಅವನಿಗೆ ಪ್ರೀತಿ ಆಗುವಂತೆ ನಡ್ಕೊಂಡ್ರೆ ಅದು ಧರ್ಮ. ಸತ್ಯಂ ದಯ ಅದು ಸಾಧಾರಣವಾದ ಧರ್ಮ. ಇಷ್ಟು 30 ಇದೆ ಭಾಗವತ ಧರ್ಮ ಅಂತ. ಭಾಗವತ ಧರ್ಮ ಅಂದರೆ ಭಗವಂತನಿಗೆ ಪ್ರೀತಿಕರವಾದ ಧರ್ಮ 30. ಅದು ಎಲ್ಲರಿಗೂ ಸಾಧಾರಣವಾದ ಧರ್ಮ. ಸತ್ಯಂ ದಯಾ ತಪಶೌಚಂ ತಿತಿಕ್ಷೇಜ್ಯ ಶಮೋ ದಮಃ ಅಹಿಂಸಾ ಬ್ರಹ್ಮಚರ್ಯಂಚ ತ್ಯಾಗ ಸಂತೋಷ ಆರ್ಜವಂ ಸ್ವಾಧ್ಯಾಯ ಸಮದೃಕ್ ಸೇವಾ ಗ್ರಾಮ್ಯೇಹೋ ಪರಮಶನೈಃ ನೃಣಾಂ ವಿಪರ್ಯಯೇಹೇಚ್ಛಾ ಮೌನಂ ಆತ್ಮವಿಮರ್ಶನಂ ಅನ್ನಾದ್ಯಾದೇ ಸಂವಿಭಾಗಃ ಭೂತೇಭ್ಯಶ್ಚ ಯಥಾರ್ಹತಃ ತೇಷು ಆತ್ಮದೇವತಾ ಬುದ್ಧಿಃ ಸುತರಾಂ ನೃಷುಪಾಂಡವ ಶ್ರವಣಂ ಕೀರ್ತನಂಚಾಸ್ಯ ಸ್ಮರಣಂ ಮಹತಾಂಗತೇಃ ಸೇವೇಜ್ಯಾವನತಿ ಸಖ್ಯಂ ದಾಸ್ಯಮಾತ್ಮಸಮರ್ಪಣಂ ನೃಣಾಮಯಂ ಪರೋ ಧರ್ಮಃ ಸರ್ವೇಷಾಂ ಸಮುದಾಹೃತಃ ತ್ರಿಂಶಲ್ಲಕ್ಷಣಸಂಯುಕ್ತಃ ಸರ್ವಾತ್ಮ ಏನ ತುಷ್ಯತಿ. ಸರ್ವೇಶ್ವರನಾದ ಭಗವಂತ ಈ 30 ಧರ್ಮಗಳ ಅನುಷ್ಠಾನದಿಂದ ತೃಪ್ತನಾಗ್ತಾನೆ. ಅದರಲ್ಲಿ ಮೊದಲನೇ ಧರ್ಮ ಅಂದರೆ ಸತ್ಯ. ಸತ್ಯ ಶಬ್ದಕ್ಕೆ ಇದ್ದದ್ದನ್ನು ಇದ್ದಾಗೆ ಹೇಳೋದು ಅಂತ ಸಾಧಾರಣ ಅರ್ಥ. ಇಲ್ಲಿ ಸತ್ಯ ಅಂತಂದರೆ ಯಥಾವಸ್ತು ಧ್ಯಾನಂ. ಪರಮಾತ್ಮನ ಧ್ಯಾನ ಮಾಡುವಾಗ ವೇದದಲ್ಲಿ ಏನು ಹೇಳಿದ್ದಾರೋ ಅದರ ಪ್ರಕಾರ ಧ್ಯಾನ ಮಾಡೋದಕ್ಕೆ ಸತ್ಯ ಅಂತ ಹೆಸರು. ವ್ಯತ್ಯಾಸವಾಗಿ ಧ್ಯಾನ ಮಾಡಬಾರ್ದು. ವ್ಯತ್ಯಾಸವಾಗಿ ಧ್ಯಾನ ಮಾಡಿದರೆ ಭಗವಂತನ ಪ್ರೀತಿ ಇರಲಿ ಮಹಾ ಅನರ್ಥವೇ ಆಗ್ತದೆ. ಅದರಿಂದ ಭಗವಂತ ಗುಣಪೂರ್ಣ ಅಂತ ವೇದ ಹೇಳ್ತಾ ಇದ್ದರೆ ಭಗವಂತನನ್ನು ಗುಣಪೂರ್ಣ ಸತ್ ಚಿತ್ ಆನಂದ ಆತ್ಮ ಈ ರೀತಿಯೇ ಧ್ಯಾನ ಮಾಡಬೇಕು ಮನುಷ್ಯರು. ಉಳಿದವರು ಜಾಸ್ತಿ ಯೋಗ್ಯತೆ ಇದ್ದವರು ಹೆಚ್ಚು ಗುಣಗಳನ್ನು ಉಪಾಸನೆ ಮಾಡಬಹುದು. ಹೀಗೆ ಭಗವಂತ ನಿರ್ದುಷ್ಟ, ಜ್ಞಾನಸ್ವರೂಪಿ, ಆನಂದ ಸ್ವರೂಪಿ. ಆತ್ಮ ಅಂದರೆ ನಮ್ಮ ಪ್ರಭು, ನಮಗೆ ಅಶನ ವಸನ ಎಲ್ಲ ಕೊಡ್ತಕ್ಕಂಥ ಪ್ರಭು. ಊಟ ಹಾಕ್ತಾನೆ, ವಸ್ತ್ರ ಕೊಡ್ತಾನೆ, ಜಾಗ ಕೊಟ್ಟಿದ್ದಾನೆ. ಇಂಥ ಪ್ರಭು. ಒಬ್ಬ ರಾಜ ಭೃತ್ಯರಿಗೆ ಒಂದು ಜಾಗ ಮಾಡಿಕೊಟ್ಟು ಊಟ ಹಾಕಿ ಕೆಲಸ ಮಾಡಿಸೋ ಹಾಗೆ ಭಗವಂತ ನಮಗೆಲ್ಲ ಕೊಟ್ಟು ತನ್ನ ಆಜ್ಞಾ ಪರಿಪಾಲನೆ ಮಾಡೋ ಹಾಗೆ ಮಾಡ್ತಾ ಇದ್ದಾನೆ. ಈ ರೀತಿ ಯಥಾವಸ್ತು ಧ್ಯಾನವೇ ಸತ್ಯ. ವ್ಯತ್ಯಾಸ ಮಾಡಿಬಿಟ್ರೆ ಅನರ್ಥ. ದುರ್ಯೋಧನ ಪಾಂಡವರು ಕೂತಂಥ ಆ ಮಯಸಭೆಗೆ ಪ್ರವೇಶ ಮಾಡುವಾಗ ಗೋಡೆಯನ್ನು ಬಾಗಿಲು ಅಂತ ತಿಳ್ಕೊಂಡ, ಬಾಗಿಲನ್ನು ಗೋಡೆ ಅಂತ ತಿಳ್ಕೊಂಡ. ಎಷ್ಟು ಅನರ್ಥ ಆಯಿತು ಅವನಿಗೆ, ಎಷ್ಟು ಅಪಹಾಸಕ್ಕೀಡಾದ. ಒಳಗಿದ್ದವರೆಲ್ಲ ನಕ್ಕರು. ಅದರಿಂದಲೇ ದೊಡ್ಡ ಅನರ್ಥ ಆಗೋಯಿತು. ಈ ವ್ಯತ್ಯಾಸದ ಉಪಾಸನೆ ಇದರಿಂದಲೇ, ಮತ್ತಿನ್ನೇನಿಲ್ಲ, ಇದೇ ಮೂಲ. ದ್ರೌಪದಿ ದೇವಿ ನಕ್ಕುಬಿಟ್ಲು ದುರ್ಯೋಧನ ಡಿಕ್ಕಿ ಹೊಡೆದದ್ದನ್ನು ನೋಡಿ. ಬಾಗಿಲು ಅಂತ ಹೋದ, ಅದರ ಗೋಡೆ ಇತ್ತಲ್ಲಿ, ಡಿಕ್ಕಿ ಹೊಡೆದು. ಅದು ಸ್ಫಟಿಕದ ಗೋಡೆ ಒಳಗಡೆ ಇದ್ದವರಿಗೆಲ್ಲ ಕಾಣಿಸ್ತು. ನೀರಿದ್ದಲ್ಲಿ ನೀರಿಲ್ಲ ಅಂತ ತಿಳ್ಕೊಂಡು ಹಾಗೆ ಹೋದ, ನೀರಿನಲ್ಲಿ ಬಿದ್ದ. ನೀರಿದ್ದ ಜಾಗದಲ್ಲಿ ನೀರಿಲ್ಲ ಅಂತ ತಿಳ್ಕೊಂಡ. ಈ ರೀತಿ ಗೋಡೆ ನೀರು ಎಲ್ಲ ವ್ಯತ್ಯಾಸವಾಗಿ ತಿಳ್ಕೊಂಡು ಅಸದುಪಾಸನೆ ಅಂತಾರೆ ಇದಕ್ಕೆ. ಅಸತ್ತಾಗಿ ತಿಳ್ಕೊಂಡು ಅನರ್ಥ ಮಾಡಿಕೊಂಡ ದುರ್ಯೋಧನ. ಆದ್ದರಿಂದ ಯಥಾವಸ್ತು ಧ್ಯಾನ ಅದು ಸತ್ಯ ಅನ್ನೋ ಭಾಗವತ ಧರ್ಮ. ಮುಚುಕುಂದ ಮಲ್ಕೊಂಡಿದ್ದ ಗುಹೆಯಲ್ಲಿ, ಕಾಲೇವನ ಹೋದ. ಆ ಮುಚುಕುಂದನನ್ನು ಕೃಷ್ಣ ಅಂತ ತಿಳ್ಕೊಂಡು ಒದ್ದು ಎಬ್ಬಿಸಿದ, ಅವನು ಸತ್ತ. ಹಾಗಾದರೆ ಮುಚುಕುಂದ ಅವನೊಬ್ಬ ಜೀವನನ್ನು ಪರಮಾತ್ಮ ಅಂತ ವ್ಯತ್ಯಾಸವಾಗಿ ತಿಳ್ಕೊಂಡದ್ರಿಂದ ಇದು ಅಸತ್ಯೋಪಾಸನೆ. ಆದ್ದರಿಂದ ಕಾಲೇಯವನ ಸತ್ತ. ಹೀಗೆ ಪುರಾಣಗಳಲ್ಲಿ ಅನೇಕ ನಿದರ್ಶನ ಉಂಟು. ಒಬ್ಬ ವ್ಯಕ್ತಿಯನ್ನು ಮತ್ತೊಬ್ಬನನ್ನಾಗಿ ತಿಳ್ಕೊಂಡ್ರೆ, ಲೋಕದಲ್ಲಿಯೂ ಅಷ್ಟೇ. ಯಾರನ್ನೋ ಇನ್ಯಾರೋ ಅಂತ ತಿಳ್ಕೊಂಡು ಮಾತಾಡಿಸಿಬಿಟ್ರೆ ಅವನು ಮಾತಾಡಿಸಿದವನಿಗೆ ನಾಚಿಕೆ ಆಗ್ತದೆ. ಆಮೇಲೆ ನಾನು ಕನ್ಫ್ಯೂಸ್ ಮಾಡಿಕೊಂಡೆ ಅಂತ ಅಲ್ಲಿ ನಿಲ್ಲದೆ ಈಚೆ ಬಂದುಬಿಡ್ತಾನೆ. ಹೀಗೆ ಅಸತ್ಯೋಪಾಸನೆ ಮಾಡಬಾರ್ದು, ಸತ್ಯೋಪಾಸನೆ ಮಾಡಬೇಕು. ಇದು ಸತ್ಯ ಅನ್ನೋ ಭಾಗವತ ಧರ್ಮ. ದಯಾ ಅಂತಂದರೆ ದೀನರ ಮೇಲೆ ಅನುಕಂಪೆ. ಇದು ಸಾಧಾರಣ ಅರ್ಥ. ದೀನರ ಮೇಲೆ ಅನುಕಂಪೆ ಇರಬೇಕು. ತಪಸ್ಸು ಅಂತಂದರೆ ಪ್ರಾಣಾಯಾಮ ಮಾಡೋದು, ಮಂತ್ರ ಜಪ ಮಾಡೋದು, ಇದು ಸಾಮಾನ್ಯ ಅರ್ಥ. ಇಲ್ಲಿ ವಿಶೇಷವಾಗಿ ಭಾಗವತ ಧರ್ಮ ಅಂತ ಹೇಳುವಾಗ ತಪಸ್ಸು ಅಂತಂದರೆ ನಿಷಿದ್ಧ ಕರ್ಮದಲ್ಲಿ ಮನಸ್ಸನ್ನು ನಿಗ್ರಹ ಮಾಡಬೇಕು. ನಿಷಿದ್ಧ ಕರ್ಮದ ಕಡೆ ಮನಸ್ಸು ಹೋಗ್ತಾ ಇರ್ತದೆ, ಆ ಮನಸ್ಸನ್ನು ನಿಗ್ರಹ ಮಾಡಬೇಕು. ಇದು ಭಾಗವತದಲ್ಲಿ ಹೇಳಿದಂಥ ಭಾಗವತ ಧರ್ಮ. ಇದಕ್ಕೆ ನಿದರ್ಶನ ಯಾವುದು ಅಂತಂದರೆ ಮಹನ್ನಿಂದ ವರ್ಜನ ಮತ್ತು ಆತ್ಮಪ್ರಶಂಸಾ ವರ್ಜನ 4ನೇ ಸ್ಕಂಧದಲ್ಲಿ ಬರ್ತದೆ. ಇದು ಪೃಥು ಚಕ್ರವರ್ತಿ ಆ ಪ್ರಸಂಗದಲ್ಲಿ ಬರ್ತದೆ ಮತ್ತು ದಕ್ಷಯಜ್ಞ ಧ್ವಂಸ ಪ್ರಸಂಗದಲ್ಲಿಯೂ ಬರ್ತದೆ. ದಕ್ಷ ಪ್ರಜಾಪತಿ ರುದ್ರದೇವರನ್ನು ನಿಂದೆ ಮಾಡಿ ಅನರ್ಥ ಮಾಡಿಕೊಂಡ. ಮಹನ್ನಿಂದ ಮಾಡಿದ, ಮಹನ್ನಿಂದ ವರ್ಜನ ಮಾಡಲಿಲ್ಲ. ಮಹನ್ನಿಂದ ವರ್ಜನ ಅಂದರೆ ಮಹನ್ನಿಂದ ಬಿಡಬೇಕು.
ಇವನು ಹೇಳ್ತಾನೆ ಆತ್ಮ ಪ್ರಶಂಸಾ ಮಾಡಿಕೊಡ್ದು, ನನ್ನನ್ನು ನೀವು ಪ್ರಶಂಸೆ ಮಾಡಬೇಡ್ರಿ ಅಂತ ಪೃಥು ಚಕ್ರವರ್ತಿ ತಡೆದ. ಇದು ಭಾಗವತ ಧರ್ಮ. ಇವನು ಅನುಷ್ಠಾನ ಮಾಡಲಿಲ್ಲ ದಕ್ಷ. ಪೃಥು ಚಕ್ರವರ್ತಿ ಮಾಡಿದ, ಆತ್ಮ ಪ್ರಶಂಸೆ ಮಾಡಬೇಡ್ರಿ, ನನ್ನನ್ನು ಪ್ರಶಂಸೆ ಮಾಡಬೇಡ್ರಿ ಅಂತ ಬೇರೆಯವ್ರಿಗೆ ಹೇಳಿದ, ತನ್ನನ್ನು ತಾನೂ ಪ್ರಶಂಸೆ ಮಾಡಿಕೊಳ್ಳಿಲ್ಲ. ಇದು ತಪಸ್ಸು ಅಂತ ಹೇಳ್ತಾರೆ. ಯಾಕೆ? ಸಾಧಾರಣವಾಗಿ ಮನಸ್ಸು ಪ್ರವೃತ್ತಿ ಆಗೋದು ಮಹಾತ್ಮರನ್ನ ನಿಂದೆ ಮಾಡಲಿಕ್ಕೆ, ಇನ್ನೊಬ್ಬರನ್ನಂತಲ್ಲ. ಅದು ಮಹಾತ್ಮರಾಗಿದ್ದರೆ ಅವರನ್ನು ಏನಾದರೂ ಒಂದು ದೋಷ ಹುಡುಕಿ ನಿಂದೆ ಮಾಡೋ ಪ್ರವೃತ್ತಿ. ಒಬ್ಬ ಮಹಾತ್ಮನ ಬಗ್ಗೆ ಏನಾದರೂ ಹೊಗಳಿದ್ರೆ ಇವನಿಗೆ ಸಮಾಧಾನ ಇಲ್ಲ. ಅಯ್ಯೋ ನನಗೆ ಗೊತ್ತು ಬಿಡಿ ಅಂತ ಅನ್ನೋದು, ಏನಾದರೂ ಒಂದು ದೋಷ ಹೇಳೋದು. ಇದು ಮನುಷ್ಯನ ಪ್ರವೃತ್ತಿ ಅಂತ ಇದೆ. ಅದನ್ನು ತಡೆ ಹಿಡಿಬೇಕು, ಆ ಮನೋ ನಿಗ್ರಹ ಮಾಡಬೇಕು. ಇನ್ನೊಂದು ಮನಸ್ಸಿನ ಪ್ರವೃತ್ತಿ ಏನು ಅಂತಂದರೆ ತನ್ನನ್ನು ಹೊಗಳ್ಕೋಬೇಕು. ಇದು ಮನಸ್ಸು ಸಾಧಾರಣವಾಗಿ ಹೇಗೆ ನೀರು ತಗ್ಗಿದ್ದ ಕಡೆನೇ ಹರಿತದೋ ಅದರಂತೆ ಮನಸ್ಸು ಹೋಗೋದು ಈ ಕಡೆನೇ. ಮಹಾತ್ಮರ ನಿಂದೆ ಮಾಡಬೇಕು, ತನ್ನನ್ನು ಹೊಗಳ್ಕೊಳ್ಬೇಕು. ಇಂಥ ಪ್ರವೃತ್ತಿಯನ್ನು ತಡೆಗಟ್ಟಬೇಕು, ಮನೋ ನಿಗ್ರಹ ಮಾಡಬೇಕು. ಇದನ್ನು ತಪಸ್ಸು ಅಂತ ಕರೆದಿದ್ದಾರೆ. ತಪಸ್ಸು ಮಾಡೋದು ಬಹಳ ಕಷ್ಟ, ಇದನ್ನು ಮಾಡೋದು ಬಹಳ ಕಷ್ಟ. ಇಂಥ ತಪಸ್ಸು, ಇದು ವ್ಯಾಖ್ಯಾನ, ಇದು ಭಾಗವತ ಧರ್ಮ. ಆದ್ದರಿಂದ ಭಾಗವತದಲ್ಲೇ ಅದನ್ನು ಬಂದಿದೆ. ಮಹನ್ನಿಂದಾವರ್ಜನೆ ಮಾಡಿಕೊಡೋದು. ದಕ್ಷ ಪ್ರಜಾಪತಿಗೇನಾಯಿತು? ರುದ್ರದೇವರ ನಿಂದೆ ಮಾಡಿ ಆಮೇಲೆ ಗರ್ಭವಾಸ ಮಾಡಿ ಹುಟ್ಟುವ ಪ್ರಸಂಗ ಬಂತು. ಮೊದಲು ಬ್ರಹ್ಮದೇವರ ಅಂಗುಷ್ಠದಿಂದ ಹುಟ್ಟಿದ್ದ, ಅಯೋನಿಜನಾಗಿ ಹುಟ್ಟಿದ್ದ, ಮತ್ತು ಯೋನಿಜ ಆಗುವ ಪ್ರಸಂಗ ಬಂತು. ಇದು ತಪಸ್ಸು ಅನ್ನೋದರ ವ್ಯಾಖ್ಯಾನ. ಸತ್ಯಂ ದಯಾ ತಪಶೌಚಂ. ಶೌಚ ಅಂದರೆ ಏನು? ಶೌಚ ಅಂತಂದರೆ ಎಲ್ಲರೂ ತಿಳ್ಕೊಂಡಿರೋದು ಅದು ಬೇಕು, ಅದೊಂದು ಅರ್ಥ ಇದ್ದೇ ಇದೆ. ಮೃಜ್ಜಲಾಭ್ಯಾಂ ಶುದ್ಧಿ ಅಂತ. ಮಣ್ಣು ಹಾಕ್ಕೊಂಡು ಕೈ ತೊಳ್ಕೊಳ್ಬೇಕು, ಮಣ್ಣು ಹಾಕ್ಕೊಂಡು ಪಾದ ತೊಳ್ಕೊಳ್ಬೇಕು. ಇದು ಶೌಚ ಅಂತಂದರೆ. ಅದಕ್ಕಿಂತ ಬೇರೆ ಅರ್ಥ ಹೇಳ್ತಾರೆ. ಶೌಚ ಅಂತಂದರೆ ನಿಷ್ಕಾಮತ್ವಂ, ಯಾವುದೇ ಕರ್ಮ ಮಾಡುವಾಗ ಕಾಮನೆ ಇಲ್ಲದೆ ಕರ್ಮ ಮಾಡೋದು. ಶೌಚಂ ಅಂತಂದರೆ ಅದು ಫಲದ ಮೇಲೆ ಆಸೆ ಬಿಡ್ತಕ್ಕಂಥದ್ದು. ಫಲದ ಮೇಲೆ ಆಸೆ ಇಟ್ಕೊಂಡ್ರೆ ಮನಸ್ಸಿನಲ್ಲಿ ಅದೇ ಮನಸ್ಸಿನ ಮಾಲಿನ್ಯ. ಮನಸ್ಸು ಕೊಳೆ ಆಗ್ತದೆ ಫಲದ ಮೇಲೆ ಆಸೆ ಇತ್ತು ಅಂತಂದರೆ. ಆ ಮನಸ್ಸಿನ ಮಾಲಿನ್ಯ ಹೋಗಬೇಕಲ್ಲ, ಕಾಮನೆ ಬಿಟ್ಟರೆ ಮನಸ್ಸಿನ ಮಾಲಿನ್ಯ ಹೋಯಿತು. ಆದ್ದರಿಂದ ನಿಷ್ಕಾಮತ್ವ ಅಂತನ್ನೋದು ಶೌಚ ಶಬ್ದದ ಅರ್ಥ. ಶುಚಿರ್ಭೂತನಾಗಿ ಕಾರ್ಯ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅಂದರೆ ಚೆನ್ನಾಗಿ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಪವಿತ್ರೋವ ಅಂತ ಪ್ರೋಕ್ಷಣೆ ಮಾಡಿಕೊಂಡು ಮಾಡೋದು, ಇದು ಒಂದು ಅರ್ಥ. ಮಾಡುವಾಗ ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಬಾಯಲ್ಲಿ ಹೇಳೋದಲ್ಲ, ಅದು ಮನಸ್ಸಿನಲ್ಲಿಯೂ ಬಂತು ಅಂತಾದರೆ ಅದು ಶೌಚ. ಇದು ವ್ಯಾಖ್ಯಾನ. ನಿಷ್ಕಾಮತೆ, ಕಾಮನೇ ಅಶುದ್ಧಿ. ಕಾಮ ಬಂತು ಮನುಷ್ಯನಿಗೆ, ಆಸೆ ಬಂತು ಫಲದ ಮೇಲೆ ಅಂತಂದರೆ ಅಶುದ್ಧನಾಗಿ ಬಿಡ್ತಾನೆ. ತಿತಿಕ್ಷಾ ಅಂತಂದರೆ ಅದನ್ನು ಸಪ್ತಮ ಸ್ಕಂಧದಲ್ಲಿ ಈ ಭಾಗವತ ಧರ್ಮವನ್ನು ಹೇಳ್ತಾರೆ. ಪ್ರಹ್ಲಾದರಾಜರು ಉಪದೇಶ ಮಾಡುವಾಗ ಕಂಡೂತಿವನ್ಮನಸಿಜಂ ವಿಷಹೇತ ಧೀರ. ಏನಾದರೂ ಒಂದು ಆಸೆ ಬಂದರೆ, ಆಸೆ ಬರ್ಕೂಡ್ದು, ಅದು ಶೌಚ. ಆಸೆ ಬಂತು ಅಂತಂದರೆ ಅದನ್ನು ಕಂಡೂತಿವತ್ತು, ಮೈಯಲ್ಲಿ ಎಲ್ಲಿಯಾದರೂ ಗಾಯವಾಗಿ ಆ ಗಾಯ ಒಣಗುವಾಗ ತುರಿಸ್ಕೊಳ್ಬೇಕು ಅಂತ ಅನ್ನಿಸ್ತದೆ. ಅದಿನ್ನೇನು ಒಣಗುವ ಹಂತಕ್ಕೆ ಬಂದಿರ್ತದೆ, ಆವಾಗಲೇ ತುರಿಕೆ ಉಂಟಾಗೋದು. ತುರಿಸ್ಕೊಂಡ ಅಂತಂದರೆ ಮತ್ತೆ ಗಾಯ ವಿಸ್ತಾರ ಆಗಿಬಿಡ್ತದೆ. ಅದು ಒಣಗುವಾಗ ಮತ್ತೆ ತುರಿಸ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಅನ್ನಿಸ್ತದೆ. ತುರಿಸ್ಕೊಂಡ್ರೆ ಮತ್ತೆ ವಿಸ್ತಾರ ಆಗ್ತದೆ. ಅದರಿಂದ ಹೇಗೆ ಕಜ್ಜಿ ಉಂಟಾದಾಗ, ಗಾಯ ಉಂಟಾದಾಗ ಅದನ್ನು ತುರಿಸ್ಕೊಳ್ಳೋದನ್ನು ತಡ್ಕೊಳ್ತಾನೋ, ಅದರಂತೆ ಏನೇ ಆಸೆ ಬರಲಿ ಅದನ್ನು ತಡ್ಕೋಬೇಕು. ಅದು ಬೇಕು ಇದು ಬೇಕು ಅಂತ ಆಸೆ ಬರಬಹುದು, ಅಥವಾ ಇನ್ನೊಬ್ಬರು ಹುಟ್ಟಿಸ್ಬಹುದು. ಅದನ್ನು ಧೈರ್ಯದಿಂದ ಮನಸ್ಸಿನಲ್ಲಿ ತಡ್ಕೊಂಡು ಅದನ್ನು ಪೂರೈಸಲಿಕ್ಕೆ ಹೋಗದೇ ಇರೋದೇ ಕ್ಷೇಮ. ಅದು ತಿತಿಕ್ಷಾ ಅಂತಂದರೆ ಕಂಡೂತಿವನ್ಮನಸಿಜಂ ವಿಷಹೇತ ಧೀರ ಅಂತ ಪ್ರಹ್ಲಾದನ ಉಪದೇಶದಲ್ಲಿ ಬರ್ತದೆ. ಇಜ್ಜ ಅಂತಂದರೆ ಪೂಜೆ ಅಂತ ಅರ್ಥ, ಭಗವಂತನ ಪೂಜೆ, ಷೋಡಶೋಪಚಾರಗಳ ಪೂಜೆ. ಶಮದಮ ಅಂತಂದರೆ ಅಭಯದಿಂದ ಇರೋದು. ಅದು ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅಭಯಂ ಸತ್ವ ಸಂಶುದ್ಧಿ, ದೈವೀ ಸಂಪತ್ತು. ಮನುಷ್ಯ ಭಯಪಡದೇ ಇರೋದಿದೆಯಲ್ಲ, ಇದು ದೈವೀ ಸಂಪತ್ತು. ಭಯಪಡದೇ ಇರಬೇಕಾದರೆ ಯಾವಾಗ ಅವನಿಗೆ ಭಯಪಡದೇ ಇರಬಹುದು? ಹೆದರದೇ ಇರುವ ಪರಿಸ್ಥಿತಿ ಯಾವಾಗ ಬರ್ತದೆ? ಶಮದಮಗಳಿಂದ ಬರ್ತದೆ. ಶಮ ಅಂತಂದರೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ. ಬುದ್ಧಿ ಯಾವಾಗಲೂ ಭಗವನ್ನಿಷ್ಠವಾಗಿದ್ದರೆ, ಮನಸ್ಸು ಖಾಲಿ ಬಿತ್ತು ಅಂತಂದಾಗೆಲ್ಲ ಏನಾದರೂ ಒಂದು ದೇವರ ಪುಸ್ತಕನೇ ಹಿಡ್ಕೋಬೇಕು, ಅದನ್ನೇ ಅವಲೋಕನ ಮಾಡಬೇಕು. ಆಗ ಮನಸ್ಸು ಬೇರೆ ಕಡೆ ಚಿಂತನೆ ಮಾಡೋದಿಲ್ಲ. ಆ ಭಗವನ್ನಿಷ್ಠತ್ವ ಮನಸ್ಸಿಗೆ ಬರಲಿಲ್ಲ, ಖಾಲಿ ಇದ್ದಾಗೆಲ್ಲ ಮನಸ್ಸಿನಲ್ಲಿ ಏನೇನೋ ಯೋಚನೆ ಮಾಡಿದ್ವಿ ಅಂತಂದರೆ
ಮನಸ್ಸು ಭಗವಂತನಿಗೆ ವಿಮುಖ ಆಯಿತು ಅಂತಂದರೆ ಆವಾಗ ಭಯ ಉಂಟಾಗ್ತದೆ. ಆವಾಗ ಭಯ. ಒಂದು ಮಗು ಮನೆ ಹತ್ತಿರನೇ ಆಟಾಡ್ತಾ ಇದ್ದರೆ ಅದಕ್ಕೆ ಭಯ ಇಲ್ಲ. ಮನೆ ಸುತ್ತಮುತ್ತ ಆಟಾಡ್ತಾ ಇದ್ದರೆ ಬಹುದೂರ ಹೋಯಿತು ಅಂತಂದರೆ ಆವಾಗ ಭಯ. ಯಾರು ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು, ಏನು ಬೇಕಾರಾಗ್ಬೋದು. ತಾಯಿ ಹತ್ತಿರ ಇತ್ತು ಅಂತಂದರೆ ಅದು ನಿರ್ಭೀತವಾಗಿರ್ತದೆ. ತಾಯಿಯನ್ನು ಬಿಟ್ಟು ದೂರ ಹೋದು ಅಥವಾ ತಾಯಿನೇ ದೂರ ಹೋದು ಮಗು ದೂರ ಆಯಿತು ಅಂತಂದರೆ ಆವಾಗ ಭಯ ಬರ್ತದೆ, ಇಬ್ಬರಿಗೂ ಭಯ. ಅಲ್ಲಿ ಹಾಗಲ್ಲ, ಜೀವನಿಗೆ ಭಯ. ಪರಮಾತ್ಮನನ್ನು ಬಿಟ್ಟ ಜೀವ ಅಂತಂದರೆ ಅವನಿಗೆ ಭಯ ಶುರು. ಮನಸ್ಸು ಯಾವಾಗಲೂ ಪರಮಾತ್ಮನಲ್ಲೇ ಇದ್ದರೆ ಆವಾಗ ಭಯ ಇಲ್ಲ. ಭಗವಂತನಿಗೆ ವಿಮುಖ ಆದಾಗ ಭಯ ಆಗ್ತದೆ. ಆದ್ದರಿಂದ ಶಮ ಅಂತಂದರೆ ಮನಸ್ಸನ್ನು ಪರಮಾತ್ಮನಲ್ಲಿ ಇಡೋದು, ಆವಾಗ ಅಭಯ. ಇನ್ನು ದಮ ಅಂತಂದರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಇದ್ದಿಲ್ಲ ಅವನಿಗೆ ಅಂತಾದರೆ, ಆ ಇಂದ್ರಿಯಗಳು ಯದ್ವಾ ತದ್ವಾ ಹೋಗಬಾರ್ದು ಕಡೆ ಹೋಯಿತು ಅಂತಾದರೆ ಆವಾಗಲೇ ಭಯ. ನಮ್ಮ ಕೈ, ಇಂದ್ರಿಯ ನಮ್ಮ ಕೈ, ಪರದ್ರವ್ಯವನ್ನು ಮುಟ್ಟಬಾರ್ದು, ಇದು ಜಿತೇಂದ್ರಿಯತ್ವ. ಆ ಇಂದ್ರಿಯ ನಿಗ್ರಹ ಇಲ್ಲದೇನೆ, ಕೈಯಲ್ಲಿ ನಿಗ್ರಹ ಇಲ್ಲದೇನೆ ಹೋಗಿ ಪರದ್ರವ್ಯವನ್ನು ಸ್ಪರ್ಶ ಮಾಡಿತು, ಪರದ್ರವ್ಯವನ್ನು ಅಪಹಾರ ಮಾಡಿತು ಕೈ ಅಂತಂದರೆ ಆವಾಗ ಭಯಪ್ರಾಪ್ತಿ ಆಗ್ತದೆ. ಅವನನ್ನು ರಾಜಭಟ್ರು ಹಿಡಿತಾರೆ, ಬಡಿತಾರೆ, ಈಗ ಜೈಲಿಗೆ ಹಾಕ್ತಾರೆ, ಕೊಲೆ ಮಾಡ್ತಾರೆ, ಏನು ಬೇಕಾದರೂ ಆಗ್ತದೆ. ಅದರಿಂದ ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ರೇ ಮನುಷ್ಯನಿಗೆ ಭಯ. ತನ್ನ ಇಂದ್ರಿಯದಿಂದ ಅದರ ಮೇಲೆ ಕಂಟ್ರೋಲ್ ಇಲ್ಲದೆ ಏನೇನೋ ಮಾಡಿದಾಗ ತನ್ನ ನೆರಳಿಗೆ ತಾನು ಹೆದರಬೇಕಾಗ್ತದೆ. ಪರದ್ರವ್ಯವನ್ನು ಹಿಡ್ಕೊಂಡು ಬರ್ತಿರ್ತಾನೆ, ತನ್ನ ನೆರಳು ನೋಡಿಕೊಳ್ಳೆ ಯಾರೋ ಬಂದರು ಅಂತ ಹಿಂದ್ಗಡೆ ತಿರುಗಿ ನೋಡ್ತಾನೆ, ಮತ್ತೆ ಅಷ್ಟು ಭಯ ಆಗ್ತದೆ. ಹಾಗಾಗಿ ಈ ಶಮ ದಮ ಅಂದರೆ, ಶಮ ಅಂದರೆ ಮನಸ್ಸು ಪರಮಾತ್ಮನಲ್ಲಿ ಇರೋದು, ಆವಾಗ ಭಯ ಇಲ್ಲ. ಭಗವಂತನೇ ಆ ಭಯಗಳನ್ನೆಲ್ಲ ನಿವಾರಣೆ ಮಾಡಿಬಿಡ್ತಾನಂತೆ. ಇಂದ್ರಿಯ ನಿಗ್ರಹ ಇತ್ತು ಅಂತಂದರೆ ಅವನು ನಿರ್ಭೀತನಾಗಿರ್ಬೋದು, ಸತ್ಯವಾಗಿದ್ದಾನೆ, ಇಂದ್ರಿಯ ನಿಗ್ರಹ ಮಾಡ್ಕೊಂಡಿದ್ದಾನೆ, ಯಾರಿಗೂ ಹೆದರೋ ಪ್ರಸಂಗ ಇಲ್ಲ. ಆದ್ದರಿಂದ ಅಭಯ ಅಂತ ಜೀವನದಲ್ಲಿ ಅಭಯ ಉಂಟಾಗೋದಕ್ಕೋಸ್ಕರ ಶಮದಮ ಅನ್ನೋದು ಬೇಕು. ಅಹಿಂಸಾ ಬ್ರಹ್ಮಚರ್ಯಂಚ ಅಹಿಂಸಾ, ಇನ್ನೊಬ್ಬರನ್ನ ಹಿಂಸೆ ಮಾಡಬಾರ್ದು ಅಂತಂದರೆ ಕೋಪ ಬಿಡಬೇಕು ಅಂತ ಅರ್ಥ ಮಾಡ್ತಾರೆ. ಯಾಕೆ? ಕೋಪದಿಂದಲೇ ಹಿಂಸೆ, ಎಲ್ಲ ಒಂದೇ. ಕೋಪ ಬಿಟ್ಟರೆ ಇನ್ನೊಬ್ರಿಗೆ ಹಿಂಸೆ ಆಗೋದಿಲ್ಲ. ಅಕಸ್ಮಾತ್ ಕೋಪ ಬಂದು ಅವ್ರಿಗೆ ಹಿಂಸೆ ಮಾಡದೇ ಇದ್ದರೂ ಕೂಡ ಭಯದಿಂದ ಕೋಪ ಬಂದಿರ್ತದೆ, ಇನ್ನೊಬ್ಬರನ್ನ ಕೊಲ್ಲಿಕ್ಕೆ ಹೋಗೋದಿಲ್ಲ, ಆದರೆ ತಾನು ಸಾಯ್ತಾನೆ. ಯಾಕೆಂದರೆ ಆ ಕೋಪ ಅವನ ರಕ್ತವನ್ನೇ ಸುಟ್ಟು ಬಿಡ್ತದಂತೆ. ಕೋಪ ಬಂದ ಮನುಷ್ಯನ ಪರಿಸ್ಥಿತಿ ನೋಡಬೇಕು, ಅವನಿಗಿಂತ ಇವನು ಮೈ ಬೆವತು, ಇವನು ಟೆನ್ಷನ್ನಾಗಿ ಇವನದೇ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟಿರ್ತದೆ. ಕೋಪ ಬಂದಾಗ ಅವನ ಮೇಲೆ, ಅವನ ದೇಹದ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಆದ್ದರಿಂದ ಒಟ್ಟು ಕೋಪ ಅಂತನ್ನೋದು ಇನ್ನೊಬ್ಬರಿಗಾದರೂ ಹಿಂಸೆಗೆ ಕಾರಣ ಆಗ್ತದೆ, ತನ್ನ ದೇಹಕ್ಕಾದರೂ ಹಿಂಸೆ, ಪೀಡೆಗೆ ಕಾರಣ ಆಗ್ತದೆ. ಅದರಿಂದ ಅಹಿಂಸಾ ಅಂತಂದರೆ ಕ್ರೋಧ ಪರಿತ್ಯಾಗ. ಬ್ರಹ್ಮಚರ್ಯಂಚ, ಇನ್ನು ಬ್ರಹ್ಮಚರ್ಯ ಅಂತಂದರೆ ಮದುವೆ ಮಾಡಿಕೊಳ್ಳದೇ ಇರೋದು, ಅದರ್ಥ ಅಲ್ಲ. ಮದುವೆ ಮಾಡಿಕೊಳ್ಬೇಕು ಅಂತ ಶಾಸ್ತ್ರ ವಿಧಿ ಇದೆ. ಪ್ರಿಯವ್ರತ ರಾಜ ನಾನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಕೂತಾಗ ಬ್ರಹ್ಮದೇವರು ಉಪದೇಶ ಮಾಡಿ ಮದುವೆ ಮಾಡಿಸಿದ್ರು ಅವನಿಗೆ. ಇದು ಧರ್ಮ, ಗೃಹಸ್ಥಾಶ್ರಮ ಅನ್ನೋದು ಒಂದು ಆಶ್ರಮ ಧರ್ಮ, ಅದನ್ನು ಪರಿಪಾಲನೆ ಮಾಡಬೇಕು, ಪುತ್ರೋತ್ಪತ್ತಿ ಪಡಿಬೇಕು, ಇದು ಧರ್ಮ. ಬ್ರಹ್ಮಚರ್ಯ ಅಂದರೆ ಏನು? ಅಲ್ಲ, ಮದುವೆ ಮಾಡಿಕೊಳ್ಳೋ ತನಕ ಬ್ರಹ್ಮಚರ್ಯ ಕಾಪಾಡಿಕೊಳ್ಬೇಕು. ಏನು ಬ್ರಹ್ಮಚರ್ಯ ಅಂತ ಸ್ಪಷ್ಟವಾಗಿ ಕಲ್ಪನೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಬ್ರಹ್ಮಣಿ ಚರ್ಯಂ. ಬ್ರಹ್ಮ ಅಂದರೆ ಪರಮಾತ್ಮನಲ್ಲಿ, ಚರ್ಯ ಅಂತಂದರೆ ಸಂಚಾರ ಮಾಡಬೇಕು. ಮನಸ್ಸು ಪರಮಾತ್ಮನಲ್ಲಿ ಸಂಚಾರ ಮಾಡಬೇಕು ಅಂತ ಹಿಂದೆ ಬಂತದ್ದು. ಯಾವಾಗಲೂ ಮನಸ್ಸು ಭಗವಂತನಲ್ಲೇ ಸಂಚಾರ ಮಾಡ್ತಾ ಇದ್ದರೆ ಶಮ ಇದ್ದರೆ ಭಯ ಇಲ್ಲ ಅಂತ. ಮನಸ್ಸು ಮಾತ್ರ ಅಲ್ಲ, 6 ಇಂದ್ರಿಯಗಳನ್ನು, 6 ಅಂಗಗಳನ್ನು ನಾವು ಪರಮಾತ್ಮನ ಕಡೆ ಸಂಚಾರ ಮಾಡಿಸ್ಬೇಕಂತೆ. ಷಡಂಗ ಸೇವಾ ಅಂತ ಹೇಳ್ತಾರೆ. ಷಡಂಗ ಸೇವಾ ಅಂತ ಏನದು? ಷಡಂಗಗಳು, ಮನಸ್ಸು ಅದು ಭಗವಂತನ ಕಡೆ ಹೋಗಬೇಕು, ಅಲ್ಲಿ ಸಂಚಾರ ಮಾಡಬೇಕು. ಕಣ್ಣು ಎಲ್ಲೆಲ್ಲೋ ಸಂಚಾರ ಮಾಡಬಾರ್ದು, ಕಣ್ಣು ಪರಮಾತ್ಮನ ಕಡೆ ಸಂಚಾರ ಮಾಡಬೇಕು. ವಾಗೀಂದ್ರಿಯ ಅದು ಭಗವಂತನ ಕಡೆಯೇ ಸಂಚಾರ ಮಾಡಬೇಕು, ಭಗವಂತನ ಗುಣಕೀರ್ತನೆ ಮಾಡಬೇಕು. ಕಾಯ ಅಂದರೆ ಇಡೀ ದೇಹ, ಪಾದಾದಿ ದೇಹ ಎಲ್ಲವೂ ಕೂಡ ಭಗವಂತನ ಕಡೆ ಸಂಚಾರ ಮಾಡಬೇಕು. ಕೈ, ಕರ ಅದೊಂದು ಅಂಗ, ಕೈಯಿಂದ ಹರಿಮಂದಿರ ಮಾರ್ಜನ, ಈ ಅಭಿಷೇಕ, ಈ ರೀತಿ ಅದು ಭಗವಂತನ ಕಡೆ ಸಂಚಾರ ಮಾಡಬೇಕು. ಶ್ರೋತ್ರೇಂದ್ರಿಯ ಅದು ಪರಮಾತ್ಮನ ಕಡೆ ಸಂಚಾರ ಮಾಡಬೇಕು, ಭಗವಂತನ ಕಥಾಶ್ರವಣ. ಹೀಗೆ ತತ್ವೇ ಮನಃ ದೃಗಪಿ ದರ್ಶನೆ. ಮನಸ್ಸು, ದೃಕ್, ವಾಕ್, ಕಾಯ, ಕರ, ಶ್ರೋತ್ರ, ಈ ಷಡಂಗಗಳನ್ನು ನಾವು ಪರಮಾತ್ಮನ ಕಡೆ ಸಂಚಾರ ಮಾಡಿಸಿದರೆ ಇದೇ ಬ್ರಹ್ಮಚರ್ಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮಣಿ ಚರಣಂ ಅಂದರೆ ಸಂಚಾರ. ವೇದದಲ್ಲಿ ಹೇಳ್ತದೆ ಷಡಂಗಗಳು ಕೂಡ ವಿರುದ್ಧ ದಿಕ್ಕಿಗೆ ಸಂಚಾರ ಮಾಡ್ತಾ ಇದೆ, ಪರಮಾತ್ಮನ ಕಡೆ ಸಂಚಾರ ಮಾಡ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಒಬ್ಬ ಭಕ್ತ ಜಿಜ್ಞಾಸೆ ಮಾಡ್ತಾನಂತೆ. ಮನಸ್ಸು, ಕಿವಿ, ಕಣ್ಣು ಎಲ್ಲ ಎಲ್ಲಿ ಹೋಗಬೇಕೋ
ಅಲ್ಲಿ ಹೋಗದೇನೆ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇದೆ. ಎಲ್ಲಿ ಹೋಗಬೇಕು ಅಂತ ಭಗವಂತ ಕೊಟ್ಟಿರೋದು ಅಲ್ಲಿ ಹೋಗ್ತಾ ಇಲ್ಲ, ಇದು ಹೋಗೋದೇ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇದೆ. ಅದಾಗಬಾರ್ದು. ಇದು ಬ್ರಹ್ಮಚರ್ಯ ಅನ್ನುವಂಥ ಭಾಗವತ ಧರ್ಮ. ತ್ಯಾಗ, ತ್ಯಾಗ ಅಂತಂದರೆ ಸನ್ಯಾಸ ಅಂತ ಅರ್ಥ. ತ್ಯಾಗೇ ನೈಕೆ ಅಮೃತತ್ವಮಾನಶು. ಸಾಧಾರಣ ಸನ್ಯಾಸಿಗಳು ಬರುವಾಗ ಹೇಳ್ತಿರ್ತಾರೆ, ಸನ್ಯಾಸಿಗಳು ಬರುವಾಗ ಈ ಮಂತ್ರ ಹೇಳೋದು ಜಾಸ್ತಿ. ತ್ಯಾಗೇ ನೈಕೆ ತ್ಯಾಗದಿಂದ ಅಮೃತತ್ವವನ್ನು ಪಡೆದರು, ಮೋಕ್ಷವನ್ನು ಪಡಿತಾರೆ. ಮೋಕ್ಷ ಸಾಧನವಾದ ಭಾಗವತ ಧರ್ಮ ತ್ಯಾಗ. ಸನ್ಯಾಸ ಅಂತಂದರೆ ಅದು ಆಶ್ರಮ ಅಂತ ಅರ್ಥ ಅಲ್ಲ. ಇಲ್ಲಿ ಕಾವಿ ಬಟ್ಟೆ ಉಟ್ಕೊಳ್ಳೋದು, ಶಿಖಾ ಯಜ್ಞೋಪವೀತಗಳನ್ನು ತ್ಯಾಗ ಮಾಡೋದು ಆ ಸನ್ಯಾಸ ಅರ್ಥ ಅಲ್ಲ. ಇಲ್ಲಿ ಸನ್ಯಾಸ ಅಂತಂದರೆ ಚೆನ್ನಾಗಿ ಇಡೋದು ಅಂತ. ನ್ಯಾಸ ಅಂದರೆ ಇಡೋದು. ತತ್ವನ್ಯಾಸ, ಮಾತೃಕಾನ್ಯಾಸ ಅಂತಾರೆ. ತತ್ವಾಭಿಮಾನಿ ದೇವತೆಗಳನ್ನು, ಅಕ್ಷರಾಭಿಮಾನಿ ಆ ಭಗವದ್ ರೂಪಗಳನ್ನು ನಮ್ಮೊಳಗೆ ಇಟ್ಕೋಬೇಕು, ಅದು ನ್ಯಾಸ. ಅಂಗನ್ಯಾಸ, ಕರನ್ಯಾಸ. ತತ್ಸವಿತು ಹೃದಯಾಯ ನಮಃ ವರೆಣ್ಯಂ ಶಿರಸೆ ಸ್ವಾಹ ಅಂದ್ರೇನು? ಆ ಒಂದೊಂದು ಮಂತ್ರದಿಂದ ಒಂದೊಂದು ರೂಪ, ಒಂದೊಂದು ಶಬ್ದದಿಂದ ಒಂದೊಂದು ರೂಪ ಪ್ರತಿಪಾದ್ಯ. ಆ ರೂಪಗಳನ್ನು ಹೃದಯ, ತಲೆ, ಶಿಖ, ಕೈ ಇಲ್ಲೆಲ್ಲ ಇಟ್ಕೊಳ್ಳೋದಕ್ಕೆ ತತ್ವನ್ಯಾಸ, ಅಂಗನ್ಯಾಸ, ಕರನ್ಯಾಸ ಅಂತ ಬೆರಳುಗಳಲ್ಲಿ ಆ ಭಗವಂತನ ರೂಪಗಳನ್ನು ಇಟ್ಕೊಳ್ಬೇಕು. ಸನ್ಯಾಸ ಅಂತಂದರೆ ಎಲ್ಲವನ್ನೂ ಭಗವಂತನಲ್ಲೇ ಇಟ್ಟುಬಿಡಬೇಕು. ಏನು? ಕರ್ತೃತ್ವ, ಭೋಕ್ತೃತ್ವ, ದೇಹೇಂದ್ರಿಯ ಸ್ವಾಮಿತ್ವ. ನಮ್ಮಲ್ಲಿ ಕರ್ತೃತ್ವ ಇಲ್ಲ, ನಮ್ಮಲ್ಲಿ ಭೋಕ್ತೃತ್ವ ಇಲ್ಲ. ಮಾಡಿದವನು ನಾನಲ್ಲ, ಭೋಕ್ತೃ ನಾನಲ್ಲ. ದೇಹೇಂದ್ರಿಯ ಸ್ವಾಮಿತ್ವ ನನ್ನಲ್ಲಿಲ್ಲ, ದೇಹ ಸ್ವಾಮಿತ್ವ ನನಗಿಲ್ಲ, ಇಂದ್ರಿಯ ಸ್ವಾಮಿತ್ವ ನನಗಿಲ್ಲ. ಈ ಇಂದ್ರಿಯದ ಅಧಿಪತಿ ಪರಮಾತ್ಮ. ಯಾಕೆ? ನಾ ಹೇಳಿದಂಗೆ ನನ್ನ ಇಂದ್ರಿಯ ಕೇಳೋದಿಲ್ಲ, ನಮ್ಮ ಇಚ್ಛಾ ಪ್ರಕಾರ ನಮ್ಮ ಇಂದ್ರಿಯಗಳು ಹೋಗ್ತಾ ಇಲ್ಲ. ಆದ್ದರಿಂದ ಇಂದ್ರಿಯ, ದೇಹ, ಕರ್ತೃತ್ವ, ಭೋಕ್ತೃತ್ವ ಎಲ್ಲದಕ್ಕೂ ಕೂಡ ಪರಮಾತ್ಮನೇ ಸ್ವಾಮಿ ಅಂತ ಇದರ ಸ್ವಾಮಿತ್ವವನ್ನು ಭಗವಂತನಲ್ಲಿಟ್ಟು ನಮ್ಮಲ್ಲಿರ್ತಕ್ಕಂಥ ಇದನ್ನು ಬಿಡಬೇಕು. ಇದಕ್ಕೆ ತ್ಯಾಗ ಅಂತ ಕರೀತಾರೆ. ಇದು ಭಾಗವತ ಧರ್ಮ. ಇದು ಬಹಳ ಅಪರೂಪ ಬರೋದು. ಜಗನ್ನಾಥದಾಸರದ್ದು ಕಥೆ ಬಹಳ ರೋಚಕವಾಗಿದೆ. ಜಗನ್ನಾಥದಾಸರು ಹರಿಕಥಾಮೃತಸಾರ ರಚನೆ ಮಾಡಿದವರು. ಅವರು ಮಾನ್ವಿ, ರಾಯಚೂರು ಜಿಲ್ಲೆ ಬ್ಯಾಗವಾಟ ಅನ್ನುವಂಥ ಗ್ರಾಮದವರು ಜಗನ್ನಾಥದಾಸರು. ಆದರೆ ಅವರ ಕೀರ್ತಿ ಮಾತ್ರ ಆಗಿನ ಕಾಲದಲ್ಲಿ ಸುಮಾರು 200 ವರ್ಷದ ಹಿಂದಿನ ಮಾತು. 200 ವರ್ಷದ ಹಿಂದಿದ್ದವರು. ಬ್ಯಾಗವಾಟ ಶ್ರೀನಿವಾಸಾಚಾರ್ಯರು ಅಂತ ಅವರ ಹೆಸರು. ಅವರು ಸುಧಾ ಪಂಡಿತರು, ಅದ್ವಿತೀಯವಾಗಿ ಸುಧಾ ಪಾಠ ಹೇಳುವವರು. ಅಂಥವರು ಕನ್ನಡದ ಹರಿಕಥಾಮೃತ ಸಾರ ಬರೆದರು. ಎಲ್ಲ ಪ್ರಮೇಯಗಳನ್ನು ಸೇರಿಸಿ ಬರೆದರು. ಪ್ರಖ್ಯಾತಿ ಬಂತು. ಹೀಗೆ ಸಂಚಾರ ಮಾಡ್ತಾ ಯಾರೋ ಕರೆದ್ರು ಅಂತ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದರಂತೆ. ಜಗನ್ನಾಥದಾಸರು ಚೆನ್ನಾಗಿ ರಂಗೋಲಿ ಹಾಕ್ತಿದ್ರಂತೆ. ಬರೀ ಹರಿಕಥಾಮೃತ ಸಾರ, ಜ್ಞಾನ ಇಷ್ಟೇ ಅಲ್ಲ, ಒಳ್ಳೆಯ ಕಲಾವಿದರು. ದಿನಕ್ಕೊಂದೊಂದು ಭಗವಂತನ ರೂಪಗಳನ್ನು ರಂಗೋಲಿಯಲ್ಲೇ ಹಾಕೋರು. ಅವರು ಅಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿದ್ರಂತೆ. ಅವರಿಗೆ ರಂಗೋಲಿ ದಾಸರಂತಲೇ ಹೆಸರು, ರಂಗೋಲಿ ಹಾಕ್ತಾ ಇದ್ದಿದ್ದರಿಂದ. ಶ್ರೀರಂಗಪಟ್ಟಣಕ್ಕೆ ಹೋದರು. ಅಲ್ಲಿ ಪೂರ್ಣಯ್ಯನವರು ಇದ್ದರಂತೆ ಆವಾಗ, ಮೈಸೂರಿನಲ್ಲಿ ದಿವಾನ್ ಪೂರ್ಣಯ್ಯ. ಅವರಿಗೆ ಸುದ್ದಿ ಗೊತ್ತಾಯಿತು. ಹಾಗಾದರೆ ಆ ದಾಸರನ್ನು ದರ್ಶನ ಮಾಡಿ ಬರ್ತೇನೆ ಅಂತ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಬಂದರು. ಬಂದಾಗ ಇವರು ಆಗ್ತಾನೆ ಎಲ್ಲೋ ತಮ್ಮ ಇಳ್ಕೊಂಡ ಬಿಡಾರದಲ್ಲಿ ರಂಗನಾಥ ಸ್ವಾಮಿಯ ಇದನ್ನೇ ಹಾಕಿದ್ರಂತೆ, ರಂಗೋಲಿ ಹಾಕಿದ್ರಂತೆ. ಪರಿಚಯ ಆಯಿತು. ರಂಗೋಲಿ ನೋಡ್ತೇನೆ ಅಂತ ಅಪೇಕ್ಷೆ ಪಟ್ಟು ಪೂರ್ಣಯ್ಯನವರು ನೋಡಿದರು. ಭಾಳ ಸುಂದರವಾಗಿ ಎದ್ದು ಬರುತ್ತಾರೆ ನೋಡಿ ಅಂತ ಅಲ್ಲ, ಹಾಗಿತ್ತು. ರಂಗನಾಥ ಸ್ವಾಮಿ ಬಂದುಬಿಡ್ಬೇಕು ಆ ರಂಗೋಲಿಯಿಂದ, ಅಷ್ಟು ಚೆನ್ನಾಗಿ ಹಾಕಿದರು. ಎಲ್ಲ ನೋಡಿ ಸಂತೋಷಪಟ್ಟು ಪೂರ್ಣಯ್ಯನವ್ರು ಹೇಳಿದ್ರಂತೆ, ದಾಸರೇ ತುಂಬ ಚೆನ್ನಾಗಿ ಹಾಕಿದ್ದೀರಿ, ಆದರೆ ಕಿರೀಟ ಇಡೋದು ಮರೆತು ಬಿಟ್ಟಿದ್ದೀರಿ ಅಂದ್ರಂತೆ. ಆ ರಂಗನಾಥ ಸ್ವಾಮಿಗೆ ಕಿರೀಟ ಹಾಕಿದ್ದಿಲ್ಲಂತೆ, ಮರೆತು ಬಿಟ್ಟಿದ್ರಂತೆ, ಏನೋ ಗಡಿಬಿಡಿ ಆಗಿದೆ, ಕಿರೀಟ ಹಾಕಿಲ್ವಲ್ಲ ಅಂತ. ಕೂಡಲೇ ಹೇಳಿದ್ರಂತೆ ಜಗನ್ನಾಥದಾಸರು, ರಂಗನಾಥ ಸ್ವಾಮಿಗೆ ಇವತ್ತು ಅಲ್ಲಿ ಕಿರೀಟ ಇಟ್ಟಿಲ್ಲ ದೇವಸ್ಥಾನದಲ್ಲಿ, ಅದಕ್ಕೆ ಇಲ್ಲಿಲ್ಲ ಅಂತಂದ್ರಂತೆ. ಏನು ಹಂಗಂದ್ರೆ ನಿಮಗೆ ಹೇಗೆ ಗೊತ್ತಾಯಿತು? ಹೇಗೆ ಗೊತ್ತಾಯಿತು ಅಂತಂದರೆ, ನಾನಲ್ಲ ರಂಗೋಲಿ ಹಾಕಿದ್ದು, ನಾನಲ್ಲ, ನನ್ನೊಳಗೆ ನಿಂತು ಅವನು ಹಾಕಿದ್ದಾನೆ ರಂಗೋಲಿ. ಅಲ್ಲಿ ಕಿರೀಟ ಇಟ್ಟಿದ್ದಾರೋ ಇಲ್ಲೋ ಅಂತ ಅವನಿಗೆ ಗೊತ್ತು, ಅಲ್ಲಿ ಇಟ್ಟಿಲ್ಲ, ಅದಕ್ಕೋಸ್ಕರ ತಾನು ಇಲ್ಲಿ ರಂಗೋಲಿ ಹಾಕಲಿಲ್ಲ ಭಗವಂತ. ನಾನು ಹಾಕಿದರೆ ರಂಗೋಲಿ ಹಾಕಿ ಕಿರೀಟ ಇಡಬೇಕು, ಅಲ್ಲಿ ನೋಡಬೇಕು ಏನಿದೆ ಏನಿಲ್ಲ ಅಂತ. ಆ ಪ್ರಮೇಯನೇ ಇಲ್ಲ. ನಾನು ಸುಮ್ಮನೆ ನಿಮಿತ್ತ ಮಾತ್ರ. ರಂಗೋಲಿ ಹಾಕಿದ್ದು ಆ ರಂಗನಾಥ ಸ್ವಾಮಿನೇ ಅಂದ. ಅವನ ತಲೆ ಮೇಲೆ ಅರ್ಚಕರ ಕಿರೀಟ ಇಟ್ಟಿಲ್ಲ ಅಂತ ಅವನಿಗೆ ಗೊತ್ತು, ಆದ್ದರಿಂದ ಅವನಿಲ್ಲಿ ಹಾಕಿಲ್ಲ ಅಷ್ಟೇ. ನಾನು ಹಾಕಿದ್ರಲ್ಲ ರಂಗೋಲಿ ಎಂದ್ರಂತೆ. ಆಶ್ಚರ್ಯ ಆಯಿತು ಪೂರ್ಣಯ್ಯನವರಿಗೆ. ಎಷ್ಟು ಕರ್ತೃತ್ವ ತ್ಯಾಗ ಅಂದರೆ ಇದು. ಇದಕ್ಕೆ ತ್ಯಾಗ ಅಂತ ಕರೀತಾರೆ. ಬಿಡೋದು ಅಂದರೆ ಇದು, ಮನೆ ಬಿಟ್ಟು ಹೋಗಿಬಿಡೋದು ತ್ಯಾಗ ಅಲ್ಲ. ತ್ಯಾಗ ಅಂದರೆ ಇದು. ನಾನಲ್ಲ, ಕರ್ತೃತ್ವ ಭೋಕ್ತೃತ್ವಗಳ ತ್ಯಾಗ, ಇಂದ್ರಿಯ ಸ್ವಾಮಿತ್ವ ದೇಹ ಸ್ವಾಮಿತ್ವದ ತ್ಯಾಗ,
ಒಂದೇ ಮಾತು ಹೇಳಿದ್ರಂತೆ, ರಂಗನಾಥ ಸ್ವಾಮಿ ಹಾಕಿದ್ದು, ಅವನ ಕಿರೀಟ ಹಾಕಿಲ್ಲ ಇಲ್ಲಿ ರಂಗೋಲಿಯಲ್ಲಿ, ಯಾಕೆಂದರೆ ಅವನ ತಲೆ ಮೇಲೆ ಇಟ್ಟಿಲ್ಲ, ಅಷ್ಟೇ ಅರ್ಥ. ಮತ್ತು ನೋಡೋಣ ಹಾಗಾದರೆ ಅಂತ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋದ್ರಂತೆ. ಅಲ್ಲಿ ಕಿರೀಟ ಇದ್ದಿಲ್ಲಂತೆ. ಎಲ್ಲ ಅಲಂಕಾರ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ, ರಂಗನಾಥ ಸ್ವಾಮಿ ಕಿರೀಟನೇ ಇಟ್ಟಿಲ್ಲಂತೆ. ಕೇಳಿದ್ರಂತೆ ಪೂರ್ಣೇನವರು ಅರ್ಚಕರನ್ನು ಕರೆದು, ಏನು ರೀ ಕಿರೀಟ ಇಟ್ಟಿಲ್ಲ, ಮರ್ತು ಬಿಟ್ಟರು, ಹಾಗೆ ದಾಸರು ಮರ್ತಿದ್ದಾರೆ. ನೀವು ದಾಸರು ಮರ್ತದ್ದಲ್ಲ, ಅವರು ಇಟ್ಟು ಹಾಕಿದವರೇ ಅಲ್ಲ ಅವರು ರಂಗೋಲಿ, ನೀವು ಕಿರೀಟ ಇಡುವವರು ನೀವು ಯಾಕೆ ಕಿರೀಟ ಇಟ್ಟಿಲ್ಲ ಅಂದರೆ, ನಿನ್ನೆ ದಿವಸ ಕಿರೀಟ ತೆಗೆಯುವಾಗ ಕೈ ಜಾರಿ ಬಿದ್ದು ಅದು ಸ್ವಲ್ಪ ಡ್ಯಾಮೇಜ್ ಆಯಿತು, ಅದು ರಿಪೇರಿಗೆ ಹೋಗಿದೆ ಅಂದ್ರೆ. ನೋಡಿ ಹೇಗಿದೆ, ಅಲ್ಲಿ ಕಿರೀಟ ರಿಪೇರಿಗೆ ಹೋಗಿತ್ತು, ಅದಕ್ಕೆ ಇಲ್ಲಿ ದಾಸರಿಗೆ ರಂಗೋಲಿಯಲ್ಲಿ ಕಿರೀಟ ಹಾಕಿಲ್ಲ. ಆಗ ಗೊತ್ತಾಯಿತು ಇವರು ಬರೀ ರಂಗೋಲಿ ದಾಸರಲ್ಲ, ರಂಗವಲಿದ ದಾಸರು ಅಂತ ಮಾಡಿದ್ರಂಥದ್ದನ್ನು. ರಂಗವಲಿದ ದಾಸರ ಕಾಯಿರು ಅಂತ ನೋಡ್ರಿ ಅಂತ ಹೇಳ್ತಾರಲ್ಲ, ಹಾಗೆ ರಂಗವಲಿದ ಅಂತ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಒಲಿದನಂತೆ. ಯಾಕೆ ಇವರು ಕರ್ತೃತ್ವ ತ್ಯಾಗ ಮಾಡಿದ್ರು, ಆ ಅನುಸಂಧಾನ ಇತ್ತು ಅವರಲ್ಲಿ. ಅದರಿಂದಲೇ ಅಂಥ ಹರಿಕಥಾಮೃತಸಾರವನ್ನು ಬರೆದಿದ್ದಾರೆ. ಇನ್ನೊಂದು ಭಾಗವತ ಧರ್ಮ ಅಂದರೆ ತ್ಯಾಗ ಸಂತೋಷ. ಸಂತೋಷ ಅಂತಂದರೆ ಸಂತೋಷೋ ಏನಕೇನಚಿತ್. ಏನಕೇನಚಿತ್ ಅಂದರೆ ಅದಕ್ಕೆ ಒಂದು ಕ್ರಮ ಇದೆ. ಶಿಲೋಂಚ ವೃತ್ತಿ, ತೆನೆ ಆರಿಸ್ಕೊಂಡು ಬರೋದು, ಧಾನ್ಯಗಳನ್ನು ಆರಿಸ್ಕೊಂಡು ಬರೋದು, ಅಥವಾ ತೆನೆ ಆರಿಸ್ಕೊಂಡು ಬರೋದು, ಅದು ಆಗದೇ ಇದ್ದರೆ, ಅದರಿಂದ ಜೀವನ ನಡೆಯದೇ ಇದ್ದರೆ ಬೇಡದೇ ಇರೋದು, ಯಾರೇನು ಕೊಡ್ತಾರೋ ಅಷ್ಟರಲ್ಲೇ ಜೀವನ ಮಾಡ್ಕೊಂಡಿರೋದು, ಅದು ಆಗದೇ ಇದ್ದರೆ ಬೇಡೋದು, ಹೀಗೆ. ಅಥವಾ ವ್ಯಾಪಾರ ಮಾಡೋದು, ವ್ಯವಹಾರ ಮಾಡೋದು, ವಾರ್ತಾ ಅಂತಾರೆ ಅದಕ್ಕೆ, ವಾಣಿಜ್ಯ, ಇವೆಲ್ಲ ಅನೇಕ ಮಾರ್ಗಗಳಿದೆ. ಕೆಲವು ನಿಷಿದ್ಧ. ಯಾವುದು? ನೀಚ ಸೇವನೆ ಮಾತ್ರ ನಿಷಿದ್ಧ. ಶ್ವವೃತ್ತಿ ಅಂತ ಕರೀತಾರೆ ಅದಕ್ಕೆ. ವೃತ್ತಿ ಅಂದರೆ ಜೀವನೋಪಾಯ, ಬೇಕಾದಷ್ಟು ಹೇಳಿದ್ದಾರೆ. ಶಿಲೋಂಚ ವೃತ್ತಿ, ಶಿಲವೃತ್ತಿ, ಉಂಚವೃತ್ತಿ, ಅಪ್ರತಿಗ್ರಹ ವೃತ್ತಿ, ಯಾಚನಾ ವೃತ್ತಿ, ವಾರ್ತಾ ವೃತ್ತಿ, ಕೃಷಿ ವೃತ್ತಿ, ಇದೆಲ್ಲ ಮಾಡಬಹುದು. ಆದರೆ ಶ್ವವೃತ್ತಿಯನ್ನು ಮಾತ್ರ ಮಾಡಬಾರ್ದು. ಶ್ವ ಅಂದರೆ ನಾಯಿ ಪಾಡು ಅಂತಾರಲ್ಲ. ಇನ್ನೊಬ್ಬರ ನೀಚರು, ಹರಿಭಕ್ತರಲ್ಲದೆ ಇರತಕ್ಕಂಥ ವಿಷ್ಣು ದ್ವೇಷಗಳ ಮನೆಯಲ್ಲಿ ಅವರ ಮನೆ ಕೆಲಸ ಮಾಡಿಕೊಂಡು ಬದುಕೋದು, ಅದು ಮಾತ್ರ ನಿಷಿದ್ಧ. ಶ್ವವೃತ್ತಿ ನೀಚ ಸೇವನಂ. ಅದು ಬಿಟ್ಟು ಸಂತೋಷಂ ಏನಕ್ಕೇನಚಿತ್, ಯಾವ ರೀತಿ ಆಗುತ್ತೋ ಆ ರೀತಿ ಜೀವನ ವೃತ್ತಿಯನ್ನು ನಡೆಸ್ಕೊಂಡಿರೋದು. ತ್ಯಾಗ ಸಂತೋಷ ಆರ್ಜವಂ. ಆರ್ಜವ ಅಂತಂದರೆ ಮನಸ್ಸು, ಮಾತು, ಕೃತಿ ಮೂರರಲ್ಲಿ ಏಕರೂಪತೆ ಇದ್ದರೆ ಇದಕ್ಕೆ ಆರ್ಜವ ಅಂತ ಹೆಸರು. ತ್ರಿಷ್ವಪಿ ಕರಣೇಶು ಏಕಪ್ರಕಾರತ್ವಂ. ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡೋದು, ಬಾಯಲ್ಲಿ ಇನ್ನೇನೋ ಹೇಳೋದು, ಕೃತಿಯಲ್ಲಿ ಮತ್ತೊಂದು ಮಾಡೋದು, ಇದಾಗಬಾರ್ದು. ಸ್ವಾಧ್ಯಾಯ ಅಂದರೆ ಬರೇ ವೇದ ಮಂತ್ರಗಳನ್ನು ಕಲಿಯೋದು ಅಂತ ಅಷ್ಟೇ ಅರ್ಥ ಅಲ್ಲ. ಸ್ವಾಧ್ಯಾಯ ಅಂದರೆ ವೇದಾನಾಂ ಭಗವನ್ ನಾಮತ್ವ ವೇದನಂ. ವೇದದ ಅಕ್ಷರವೂ ಕೂಡ ಪರಮಾತ್ಮನ ನಾಮವಾಗಿದೆ ಅಂತ ತಿಳ್ಕೊಳ್ಬೇಕು. ಭಗವಂತನ ನಾಮ ಇದು, ಅಷ್ಟಂತೂ ಜ್ಞಾನ ಬೇಕು. ಬೇರೇನು ಅರ್ಥ ಹೇಳಲಿಕ್ಕೆ ಬರದೇ ಇದ್ದರೂ ಕೂಡ ಅಗ್ನಿಮೀಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ಯುಜಂ. ಅಂದರೆ ಪರಮಾತ್ಮ, ಅಗ್ನಿ ಅಂದರೆ ಪರಮಾತ್ಮ, ಮೀ ಅಂದರೆ ಭಗವಂತ, ಇಷ್ಟಂತೂ ತಿಳ್ಕೊಬೇಕು. ಅಂತೂ ನಮ್ಮ ಬಾಯಲ್ಲಿ ಬಂದ ಒಂದೊಂದು ಅಕ್ಷರವೂ ಕೂಡ, ವೇದಾಕ್ಷರ ಎಲ್ಲವೂ ಕೂಡ ಭಗವಂತನ ನಾಮ ಅಂತ ತಿಳ್ಕೊಂಡ್ರೆ ಇದು ಸ್ವಾಧ್ಯಾಯ ಅಂತ ಅರ್ಥ. ಸಮದೃಕ್ ಸಮತ್ವ ಅಂದರೆ ಅವರವರ ಯೋಗ್ಯತಾನುಸಾರ ವರ್ತನೆ ಮಾಡೋದೇ ಸಮತ್ವ. ಸೇವಾ ಅಂದರೆ ಭಗವಂತನ ಭಗವದ್ಭಕ್ತರ ಸೇವೆ, ಅದೆಲ್ಲ ಮಾಮೂಲು ಅರ್ಥ. ಗ್ರಾಮ್ಯೇಹೋ ಪರಮಶನೈಹಿ ಅಂತಂದರೆ ಗ್ರಾಮ್ಯವಾಗಿರ್ತಕ್ಕಂಥ ಸುಖ ಅಂದರೆ ಭೌತಿಕ ಸುಖ, ಈ ವಿಷಯೋಪಭೋಗದಿಂದ ಬರತಕ್ಕಂಥ ಸುಖ. ಇದರಲ್ಲಿ ಈಹೋ ಪರಮಃ, ಅಂಥ ಸುಖದ ಬಯಕೆಯನ್ನು ಕ್ರಮೇಣ ಬಿಡಬೇಕು, ಮೆಲ್ಲಕ್ಕೆ ಬಿಡಬೇಕು. ಒಂದೇ ಸಲ ಬಿಡಲಿಕ್ಕೆ ಆಗೋದಿಲ್ಲ. ಕ್ರಮೇಣ ಗ್ರಾಮ್ಯ ಸುಖದಲ್ಲಿ ಆಸೆ ಬಿಡಬೇಕು. ಹೇಗೆ ಬಿಡಬೇಕು? ದುಃಖ ಹೇಗೆ ನಾವು ಆಸೆ ಪಡೆದಿದ್ದರೂ ಬರ್ತದೋ, ಸುಖವೂ ಕೂಡ ಹಾಗೆ ಆಸೆ ಪಡೆದಿದ್ದರೂ ಬಂದೇ ಬರ್ತದೆ. ಎಷ್ಟೋ ಜನರು ತಾವು ಪಟ್ಟ ಸುಖ ಅವರವರ ಆಸೆಯಿಂದ ಬಂದದ್ದಲ್ಲ, ತಾನಾಗೆ ಭಗವಂತ ಸುಖ ಕೊಟ್ಟಿರ್ತಾನೆ ಅನಿರೀಕ್ಷಿತವಾಗಿ. ದುಃಖವೂ ಹಾಗೇನೆ, ಆಸೆ ಪಟ್ಟು ಯಾರೂ ದುಃಖ ಪಡೆಯೋದಿಲ್ಲ. ಹಾಗೆ ದುಃಖ ಹೆಂಗೆ ಬಂತು, ಹಾಗೆ ಪರಮಾತ್ಮ ಸುಖವನ್ನು ಕೂಡ ನಾವು ಬಯಸದಿದ್ದರೂ ಕೊಡ್ತಾನೆ. ಏನು ಕೊಡ್ತಾನೆ? ಬರೇ ದುಃಖ ಕೊಡ್ತಿದ್ದಾನಲ್ಲ ಅಂತ ಅನಿಸ್ಬಹುದು ಕೆಲವರಿಗೆ. ದಿನ ರಾತ್ರಿ ನಿದ್ದೆ ಅಂತೂ ಬರೆಸ್ತಾನಲ್ಲ, ಅದಕ್ಕಿಂತ ಬೇಕಾ ಸುಖ? ನಿದ್ದೆ ಬರಲಿಲ್ಲ ಅಂತಂದರೆ ಏನಾದೀತು ಮನುಷ್ಯನ ಪರಿಸ್ಥಿತಿ?
1 ದಿವಸ 2 ದಿವಸ 3 ದಿವಸ ನಿದ್ದೆಗೆಟ್ಟ ಅಂತಂದರೆ ಕಣ್ಕತ್ತಲೆ ಬರ್ತದೆ, ತಲೆ ಸುತ್ತು ಬರ್ತದೆ, ತಿರುಗಲಿಕ್ಕಾಗೋದಿಲ್ಲ, ಹುಚ್ಚಿಡ್ದಾಗಿರ್ತದೆ. ಅದೇ ಸುಖ. ಹೀಗೆ ಗ್ರಾಮ್ಯ ಹೋಮಪರತೆ ಶನೈ ಮೆಲ್ಲನೆ ಅಂತೂ ಸುಖ ದುಃಖ ಸಮವಾಗಿ ಮಾಡಬೇಕು, ಯೋಚನೆ ಮಾಡಬೇಕು. ದುಃಖ ಅದರಂತೆ ಸುಖ, ದುಃಖವು ತಾನಾಗೇ ಬರ್ತದೆ ಅಥವಾ ಬರೋದಿಲ್ಲ, ಸುಖವೂ ಅಷ್ಟೇ. ಹೀಗೆ ಭಾವಿಸುವುದು ಶನೈ ಅಂತಾರೆ. ಮೆಲ್ಲಕ್ಕೆ ಬಿಡಬೇಕು ಅಂದರೆ ಕ್ರಮವಾಗಿ ಬಿಡಬೇಕು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂಕುರು ಮಾನಸ ಮೀಶಪದೇ. ಒಂದೇ ಸಲ ಬಿಡಲಿಕ್ಕಾಗೋದಿಲ್ಲ ಗ್ರಾಮ್ಯ ಸುಖವನ್ನು, ಲೌಕಿಕವನ್ನು ಇದ್ದಕ್ಕಿದ್ದ ಹಾಗೆ ಬಿಡ್ತೀನಿ ಅಂದರೆ ಆಗೋದಿಲ್ಲ. ಕ್ರಮೇಣ ಬಿಡ್ತಾ ಬರಬೇಕು. 1 ವರ್ಷಕ್ಕೆ 1 ಹೆಜ್ಜೆ ಈ ಪರಮಾತ್ಮನ ಕಡೆ ಹಾಕ್ತಾ ಬರಬೇಕು, ಲೋಕದಿಂದ ವಿಮುಖರಾಗಿ. ಆವಾಗ ಆಗ್ತದೆ. ಕ್ರಮೇಣ ಮಾಡಬೇಕು. ಒಂದೇ ದಿವಸ ಕೂತ್ಕೊಂಡು 16 ಸರ್ಗ ಮಧ್ಯುಜೆ ಕಲ್ತು ಬಿಡ್ತೀನಿ ಅಂತಂದರೆ ಎಲ್ಲಿ ಆಗ್ತದೆ? ಒಂದೊಂದು ಭಾನುವಾರ 10 ಶ್ಲೋಕ ಕಲ್ತರೆ ಸಾಕು. ಅಂತೂ ಇಂತೂ ರಜತೋತ್ಸವ ಮಧ್ವನವಮಿ ಮಾಡುವಾಗ ಮಧ್ವವಿದ್ಯೆ ಬಂದಿರ್ತದೆ. ಇಲ್ಲದಿದ್ದರೆ ಮಧ್ವನವಮಿ ಅನುಷ್ಠಾನ ಮಾಡಿ 25 ವರ್ಷ ಆಯಿತು, ರಜತೋತ್ಸವ ಮಾಡ್ತಾ ಇದ್ದೀವಿ ಬರ್ರಿ ಅಂತ ಕರೆದ್ರೆ 1 ಶ್ಲೋಕ ಮಧ್ವವಿದ್ಯೆ ಬಂದಿರೋದಿಲ್ಲ. ಅದು ಉಪಯೋಗ ಇಲ್ಲ. ಕ್ರಮೇಣ ಮಾಡ್ತಾ ಹೋಗಬೇಕು. ಅದೇ ಅಭ್ಯಾಸ ಏನತ್ತು ಕೌಂತೆಯ ಅಂತ. ಆವಾಗ ಆಗ್ತದೆ. ಇದು ಭಾಗವತ ಧರ್ಮ. ಗ್ರಾಮ್ಯ ಈಹ ಉಪರಮ. ಗ್ರಾಮ್ಯ ಸುಖದಲ್ಲಿ ಆಸೆಯನ್ನು ಉಪರಮ ಶನೈಹಿ ಮೌನಂ. ಗ್ರಾಮ್ಯ ನೃಣಾಂ ವಿಪರ್ಯಯೇಹೇಕ್ಷ ಅಂತಿದೆ. ಇನ್ನೊಂದು ನೃಣಾಂ ವಿಪರ್ಯಯೇಹೇಕ್ಷ ಅಂದರೆ ಮನುಷ್ಯರು, ಬೇರೆಯವರು, ಅವರ ಪ್ರವೃತ್ತಿ ಹೇಗಿದೆ ಅಂತ ಗಮನಿಸ್ತಾ ಇರಬೇಕು. ನಮ್ಮದು ನೋಡ್ಕೊಳ್ಬಿಟ್ಟು ಇನ್ನೊಬ್ರು ಹೇಗೆ ಪ್ರವೃತ್ತಿ ಮಾಡ್ತಾರೆ ಅಂತ ಗಮನಿಸ್ತಾ ಇರಬೇಕು ಅಂದರೆ ಇದೇನಿದು? ನಿಮ್ಮದು ನೀವು ನೋಡ್ಕೊಳ್ರಿ ಮೊದಲು, ಇನ್ನೊಬ್ರದ್ದು ಯಾಕೆ ಅಂತಂತಾರೆ. ಅದಕ್ಕೆ ಬೇರೆ ಅರ್ಥ ಮಾಡ್ತಾರೆ. ನೃಣಾಂ ವಿಪರ್ಯಯೇಹೇಕ್ಷ ಅಂತಂದರೆ ಬೇರೆ ಮಾರ್ಗದಲ್ಲಿ ಜನರು ಪ್ರವೃತ್ತಿ ಮಾಡ್ತಿದ್ದಾರೆ ಅಂತ ಗಮನಕ್ಕೆ ಬಂದಾಗ ಅವರಿಗೆ ಬೋಧನೆ ಮಾಡಬೇಕು. ಇದು ದುರ್ಮಾರ್ಗ, ನೀವು ಹೋಗ್ತಾ ಇರೋದು ದುರ್ಮಾರ್ಗ ಅಂತ ಬೋಧನೆ ಮಾಡಬೇಕು. ಬಿಡದಿದ್ರೆ ಇಲ್ಲ, ಬೋಧನ ಅಂತೂ ಮಾಡಬೇಕು. ಆದ್ದರಿಂದಲೇ ಶ್ರೀಮದಾಚಾರ್ಯರು ಖಂಡನ ಗ್ರಂಥಗಳನ್ನು ಬರೆದಿದ್ದಾರೆ. ಮಿಥ್ಯಾತ್ವ ಅನುಮಾನ ಖಂಡನ, ಉಪಾಧಿ ಖಂಡನ. ಒಬ್ಬರು ಆಕ್ಷೇಪ ಮಾಡಿದರು, ಒಂದು ಚಾತುರ್ಮಾಸ್ಯದಲ್ಲಿ ಪಂಡಿತರ ಉಪನ್ಯಾಸ ಅಂತನ್ನುವಾಗ ಅವ್ರಿಗೆ ವಿಷಯ ಹಾಕಬೇಕಲ್ಲ. ಆ ಖಂಡನ, ಮಿಥ್ಯಾತ್ವ ಅನುಮಾನ ಖಂಡನ, ಉಪಾಧಿ ಖಂಡನ, ಇವೆಲ್ಲ ಮಾಯಾವಾದ ಖಂಡನ ಅಂತೆಲ್ಲ ಇತ್ತು. ಬಂದು ಹೇಳಿದರು, ಖಂಡನ ಅನ್ನೋದನ್ನು ತೆಗೆದುಬಿಡ್ರಿ, ಮಂಡನ ಮಾಡಿರಿ ಸಾಕು ಅಂತಂದರು. ಮಂಡನ ಅಂತ ಏನಾದರೂ ಗ್ರಂಥ ಇದ್ದರೆ ಅದನ್ನು ಹಾಕಿರಿ, ಈ ಖಂಡನ ಸಬ್ಜೆಕ್ಟ್ ಇದನ್ನು ಹಾಕಬೇಡಿ, ಈ ಇನ್ವಿಟೇಷನ್ನೇ ಬದಲು ಮಾಡಿಬಿಡ್ರಿ ಅಂತಂದರು. ಅವ್ರಿಗೆ ಗೊತ್ತಿಲ್ಲ. ಅವರು ಉಪನಿಷತ್ತೇ ಹೇಳ್ತಾ ಇದೆ. ನಾವು ತತ್ವಜ್ಞಾನ ಪಡೆಯದೇ ಇದ್ದರೆ ದುಃಖ ಉಂಟು. ತತ್ವಜ್ಞಾನ ಪಡೆದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡದೇ ಇದ್ದರೆ, ತತ್ವಜ್ಞಾನ ಹೇಳದೇ ಇದ್ದರೆ, ಅವರು ದುರ್ಮಾರ್ಗಕ್ಕೆ ಹೋದಾಗ ಅದನ್ನು ಬಿಡಿಸದೇ ಇದ್ದರೆ, ದುರ್ಮಾರ್ಗಕ್ಕೆ ಹೋದಾಗ ಎಷ್ಟು ದುಃಖವೋ, ಗೊತ್ತಿದ್ದವನು ದುರ್ಮಾರ್ಗ ಬಿಡಿಸದೇ ಇದ್ದರೆ ಅದಕ್ಕಿಂತ ಹೆಚ್ಚು ದುಃಖ ಅಂತ. ಯಾಕೆ? ಗೊತ್ತಿದ್ದು ಹೇಳಲಿಲ್ವಲ್ಲ ಅವನು. ತತ್ವಜ್ಞಾನ ಪಡೆದವರಿಗೆ ಯಾವುದು ಸನ್ಮಾರ್ಗ, ಭಗವಂತನ ಲೋಕಕ್ಕೆ ಯಾವುದು ಮಾರ್ಗ, ಯಾವುದಲ್ಲ ಅಂತ ಗೊತ್ತಿರ್ತದೆ. ಓದ್ದವರಿಗೆ, ತತ್ವಜ್ಞಾನ ಪಡೆದವರಿಗೆ. ಆವಾಗ ಅವ್ರು ಇನ್ನೊಬ್ರಿಗೆ ಹೇಳಲೇಬೇಕು ಇದು ದುರ್ಮಾರ್ಗ ಅಂತ. ನಮಗೆ ದಾರಿ ಗೊತ್ತಿದೆ, ಈ ದಾರಿಯಲ್ಲಿ ಕಳ್ಳರಿದ್ದಾರೆ, ಈ ದಾರಿ ಸುಗಮ ಅಂತ ಗೊತ್ತಿದ್ದ ಮೇಲೆ ಇನ್ನೊಬ್ರಿಗೆ ಹೇಳಲೇಬೇಕೋ ಬೇಡ? ದುರ್ಮಾರ್ಗಕ್ಕೆ ಹೋಗಬೇಡಿ, ಅನರ್ಥ ಆಗ್ತದೆ ಅಂತ ಹೇಳದೇ ಇದ್ದರೆ ಅದು ಹೆಚ್ಚಿನ ತಪ್ಪಾಗ್ತದೆ ಅಂತ ಉಂಟು. ಆದ್ದರಿಂದ ಶ್ರೀಮದ್ ಆಚಾರ್ಯರಿಗೆ ಚೆನ್ನಾಗಿ ತತ್ವಜ್ಞಾನ ಗೊತ್ತಿದೆ. ಯಾವುದು ಸನ್ಮಾರ್ಗ ಅಂತ ಗೊತ್ತಿದೆ, ಯಾವುದು ವೈದಿಕ ಮಾರ್ಗ ಅಂತ ಗೊತ್ತಿದೆ. ಸಜ್ಜನರನ್ನು ದುರ್ಮಾರ್ಗಕ್ಕೆ ಎಳೆಯುವಾಗ ಇದು ತಪ್ಪು ಅಂತ ಹೇಳಿದರೆ ಅದು ಒಳ್ಳೆಯ ಕೆಲಸ ಅಲ್ವೇ? ಅದೇನು ತಪ್ಪು? ಅದರಿಂದ ಆಚಾರ್ಯರು ಮಾಡಿದ್ದು ಆ ದೃಷ್ಟಿಯಲ್ಲಿ. ಹೆಸರು ಕೇಳಿ ನಾವು ಗಾಬರಿ ಆಗಬೇಕಾಗಿಲ್ಲ. ಖಂಡನ ಅಂದರೆ ಕೈಕಾಲು ತುಂಡು ಮಾಡೋದು ಅಂತ ಏನರ್ಥ ಅಲ್ಲ. ಇದು ದುರ್ಮಾರ್ಗ ಅಂತ ಬೋಧಿಸೋದಷ್ಟೇ. ಅವರು ಬರದೇ ಹೋಗಿದ್ದರೆ ದುರ್ಮಾರ್ಗದಲ್ಲೇ ಹೋಗ್ತಿದ್ವಿ. ದುರ್ಮಾರ್ಗ ಉದ್ಧೃತ್ಯ ಅಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ. ದುರ್ಮಾರ್ಗದಿಂದ ನಮ್ಮನ್ನು ಸನ್ಮಾರ್ಗಕ್ಕೆ ಹಾಕಿದವರು. ಇಲ್ಲದಿದ್ದರೆ ನಾಸ್ತಿಕರಾಗಿ ದೇವರೇ ಇಲ್ಲ ಅನ್ನುವಂಥ ವಾದ ಎಲ್ಲರದ್ದೂ ಆಗಿಬಿಡ್ತಿತ್ತು. ಅದರಿಂದ ಒಳ್ಳೆಯ ಮಾರ್ಗದಲ್ಲಿ ಹಾಕಿದವರು ಮಧ್ವಾಚಾರ್ಯರು. ಇದೇ ಭಾಗವತ ಧರ್ಮ ಅವರು ಮಾಡಿದ್ದು. ನೃಣಾಂ ವಿಪರ್ಯಯ ಈಹೇಕ್ಷ ಮೌನಂ. ಮೌನ ಅನ್ನೋದೊಂದು ಭಾಗವತ ಧರ್ಮ. ಮೌನ ಅಂದರೆ ಮಾತಾಡದೇ ಇರೋದು ಅಂತ ಅರ್ಥ ಅಲ್ಲ. ಮೌನ ಅಂದರೆ ಹಾಗೆ ಅರ್ಥ ಆಗ್ತದೆ ಸಾಧಾರಣ, ಮಾತಾಡೋದು, ಯಾರ ಹತ್ರ ಮಾತಾಡೋದು ಅದಲ್ಲ. ವ್ಯಾಖ್ಯಾನ ಮಾಡ್ತಾರೆ. ಮೌನ ಅಂತಂದರೆ ಭಗವದಿತರತ್ರ ಶಬ್ದ ಅಪ್ರಯೋಗ. ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆ ನಾವು ಶಬ್ದ ಪ್ರಯೋಗ ಮಾಡಬಾರ್ದು, ಅದು ಮೌನ. ವೇದಮಂತ್ರನೇ ಹೇಳಬಾರ್ದು. ಮೌನ ಅಂತಿದೆ, ವೇದಮಂತ್ರನೇ ಹೇಳಬಾರ್ದು. ಮೌನ ವ್ರತದಲ್ಲಿದ್ದೀವಿ, ಆದ್ದರಿಂದ ಅಪೃಷ್ಟ ಸೂಕ್ತ ಹೇಳಲ್ಲ ನಾವು. ಊಟ ಮಾಡುವಾಗ ಮಂತ್ರ ಹೇಳೋದಿಲ್ಲ, ಯಾಕೆ? ಮೌನ. ಹರಿನಾಮ ಯಾರಾದರೂ ಹೇಳಿದರು, ಗೋವಿಂದ ನಾಮ ಸಂಕೀರ್ತನೆ ಮಾಡಿ ಗೋವಿಂದ ಗೋವಿಂದ ಅಂತ ಹೇಳೋದಿಲ್ಲ ಅವಾಗ. ಮೌನ ಅಂತಂದರೆ ಇದೆಲ್ಲ ಅರ್ಥ. ಭಗವಂತನನ್ನು ಬಿಟ್ಟು ಬೇರೆ ಕಡೆ ಶಬ್ದ ಪ್ರಯೋಗ ಮಾಡಬಾರ್ದು. ಹರಿ ಸರ್ವೋತ್ತಮನೋ ವಾಯು ಸರ್ವೋತ್ತಮನೋ ಅಂತ ಯಾರಾದರೂ ಕೇಳಿದ್ರು ಹೇಳಲ್ಲ ನಾನು ಅಂದರೆ ಏನು?
ತಪ್ಪಿಲ್ಲ ಅವಾಗ ಹೇಳಿದರೆ. ಅದು ಮೌನಕ್ಕೇನು ಭಂಗ ಬರೋದಿಲ್ಲ. ಅಥವಾ ಯಾರಾದರೂ ಕೂತ್ಕೊಂಡು ಇನ್ನೇನೋ ತಪ್ಪು ವಿಚಾರ ಮಾತಾಡ್ತಿರ್ತಾರೆ, ಮೌನವ್ರತ ಮಾಡಿದವನು ಪಕ್ಕದಲ್ಲಿರ್ತಾನೆ, ಸುಮ್ಮನೆ ಊಟ ಮಾಡ್ಕೊಂಡು ಅದನ್ನು ಕೇಳ್ತಾ ಕೂತ್ಕೊಂಡ್ರೆ ಗತಿಯನ್ನು ತಿದ್ದಬೇಕು. ಹಂಗಲ್ಲ ಅಂತ ಅಷ್ಟು ಹೇಳ್ಬೋದು. ಭಗವದ್ ಲೌಕಿಕ ಹರಟೆಗಳನ್ನು ಈಡಾಡಿ ಅಂತ ದಾಸರು ಹೇಳ್ತಾರೆ. ಆ ಥರ ಲೌಕಿಕ ಹರಟೆಗಳನ್ನು ಈಡಾಡಬೇಕು, ಅದು ಬಿಡಬೇಕು ಅಂತ ಅರ್ಥ. ಭಗವದಿತರತ್ರ ಶಬ್ದ ಅಪ್ರಯೋಗ. ಮೌನಂ ಆತ್ಮವಿಮರ್ಶನ ಅಂತಂದರೆ ಭಗವಂತನ ಬಗ್ಗೆ ವಿಮರ್ಶೆ ಮಾಡ್ತಾ ಇರಬೇಕು. ಯಾವಾಗ ಪರಮಾತ್ಮನ ತತ್ವಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ವಿಮರ್ಶೆ ಮಾಡೋದು. ಅನ್ನದ್ಯಾದೇ ಸಂವಿಭಾಗ ಭೂತೇಭ್ಯಶ್ಚ ಯಥಾರ್ಥತಃ. ಅನ್ನ ನೀರು ಏನಿತ್ತೋ ಅದನ್ನು ಪ್ರಾಣಿಗಳಿಗೆಲ್ಲ ಅದನ್ನು ಹಂಚಬೇಕು. ಪ್ರಾಣಿಗಳಿಗೆ ಹಂಚೋದು ಅದು ಭಾಗವತ ಧರ್ಮವೇ. ಯಥಾರ್ಹತಃ ಅವರವರ ಯೋಗ್ಯತೆ ನೋಡಿ ಬ್ರಾಹ್ಮಣರಿಗೆ, ಪಶುಗಳಿಗೆ, ಅವರಿಗೆಲ್ಲ ಅವರ ಯೋಗ್ಯತಾನುಸಾರವಾಗಿ ಅನ್ನಾದಿ ಆಹಾರಗಳನ್ನು ಹಂಚೋದು. ಅನ್ನದ್ಯಾದೇ ಸಂವಿಭಾಗ ಭೂತೇಭ್ಯಶ್ಚ ಯಥಾರ್ಹತಃ ತೇಷು ಆತ್ಮದೇವತಾ ಬುದ್ಧಿ ಸುತರಾಂ. ಒಂದು ಪ್ರಾಣಿಗೆ ಗೋಗ್ರಾಸ ಇಡುವಾಗಲೂ ಕೂಡ ಅಲ್ಲಿ ಗವಾಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ಇದ್ದಾನೆ ಅಂತನೂ ಅನುಸಂಧಾನ ಬೇಕು. ಆತ್ಮದೇವತಾ ಬುದ್ಧಿ, ಅಲ್ಲಿ ಒಬ್ಬ ಜೀವ ಇದ್ದಾನೆ, ದೇವತೆ ಒಬ್ಬ ಇದ್ದಾನೆ. ಹೀಗೆ ಆತ್ಮದೇವತಾ ಬುದ್ಧಿ. ಪಶುಗಳಿಗೆ ಎಲ್ಲೆಲ್ಲ ಹಂಚುವಾಗ ಆತ್ಮದೇವತಾ ಇದ್ದಾರೆ ಅನ್ನುವಂಥ ಬುದ್ಧಿ ಬೇಕು. ಸುತರಾಂ ಋಷುಪಾಂಡವ. ಇನ್ನು ಮನುಷ್ಯರಿಗೆ ಹಂಚುವಾಗಂತೂ ಅಲ್ಲಿ ಭಗವಂತ ಇದ್ದಾನೆ ಅನ್ನೋ ಅನುಸಂಧಾನ ಸುತರಾಂ ಬೇಕು. ಪ್ರಾಣಿಗಳಿಗೆ ಹಾಕುವಾಗಲೇ ಬೇಕು ಅಂದಮೇಲೆ ಮನುಷ್ಯರಿಗೆ ಸುತರಾಂ ಬೇಕು. ಉತ್ತಮ ಬ್ರಾಹ್ಮಣನನ್ನು ಕರೆದು ಹಾಕುವಾಗಂತೂ ಸುತರಾಂ ಅಲ್ಲಿ ಭಗವಂತ ಇದ್ದಾನೆ ಅನ್ನುವಂಥ ಅನುಸಂಧಾನ ಬೇಕು. ಮತ್ತು ಶ್ರವಣ, ಕೀರ್ತನ, ಸ್ಮರಣ, ಮಹಾತ್ಮರ ಸೇವೆ, ಅರ್ಚನೆ, ಇಜ್ಜಾವನತಿ, ಯಾರು ಪೂಜ್ಯರೋ ಅವರಿಗೆ ನಮಸ್ಕಾರ ಮಾಡಬೇಕು. ಸಖ್ಯಂ, ಅವರ ಜೊತೆಗೆ ಸಖ್ಯ ಮಾಡಬೇಕು. ದಾಸ್ಯಂ, ಭಗವಂತನ ರಾಮಕೃಷ್ಣಾದಿ ರೂಪಗಳ ಸೇವೆ ದಾಸ್ಯ. ಆತ್ಮಸಮರ್ಪಣಂ ಅಂತಂದರೆ ಆತ್ಮೀಯ ಎರಡನ್ನೂ ಕೂಡ ಭಗವಂತನದ್ದು ಇದು ಅಂತನ್ನುವಂಥ ಅನುಸಂಧಾನ. ಇವೆಲ್ಲ ನೃಣಾಮಯಂ ಪರೋಧರ್ಮ ಸರ್ವೇಷಾಂ ಸಮುದಾಹೃತಃ 30 ಲಕ್ಷಣ ಸಂಯುಕ್ತ. 30 ಲಕ್ಷಣದ ಈ ಧರ್ಮ ಇತ್ತು ಅಂತ ಆದರೆ ಆಗ ಭಗವಂತ ಪ್ರೀತನಾಗ್ತಾನೆ ಅಂಥೇಳಿ ಅಪೂರ್ವವಾದಂಥ ವ್ಯಾಖ್ಯಾನಗಳು ಆ ಶಬ್ದಗಳಿಗೆ ಮಾಡಿ ಸಾಧಾರಣ ಭಾಗವತ ಧರ್ಮವನ್ನು ಹೇಳಿದ್ದಾರೆ. ಆಮೇಲೆ ವಿಶೇಷ ವರ್ಣಾಶ್ರಮ ಧರ್ಮಗಳನ್ನು ಹೇಳಿದ್ದಾರೆ.